ನಮಸ್ಕಾರ. ಜ್ಯೋತಿಷದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ದಶೆಗಳು ಹೇಗೆ ನೋಡಬೇಕು, ಅದರ ವೈಶಿಷ್ಟ್ಯತೆ, ಇದನ್ನೆಲ್ಲ ನೋಡ್ತಾ ಬರ್ತಾ ಇದ್ದೇವೆ. ಇವತ್ತು ಕೆಲವಿನ ಪ್ರಾಕ್ಟೀಸ್ ಮಾಡೋಣ. ಸೊ ಹೇಗೆ ನೋಡಬೇಕು ಈ ದಶೆಗಳನ್ನು? ಸೊ ಕಳೆದ ಬಾರಿ ಹೇಳಿದೆ, ಯಾವುದೇ ಪ್ರಶ್ನೆ ಇರಲಿ, ಯಾವಾಗ ಅಂತಂದಾಗ ದಶೆಗಳನ್ನು ನೋಡಬೇಕು. ಅಂದರೆ ಫಲ ಕೊಡುವ ಸಮಯ ಇದು ಕ್ಲಿಯರ್ ಆಗಿರಲಿ. ಕೇವಲ ಫಲ ಕೊಡುವ ಸಮಯವನ್ನು ಮಾತ್ರ ಸೂಚನೆ ಮಾಡುತ್ತೆ. ಅದು ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಅದು ಮನುಷ್ಯನ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಆ ಸಮಯದಲ್ಲಿ ನಾವು ಮಾಡುವಂಥ ವರ್ತನೆಯಿಂದ ಬದಲಾಗ್ತದೆ. ಅಷ್ಟೇ ಆಗಲಿ, ಇದು ದಶೆಗಳು ಬಂದ್ಬಿಟ್ಟಿದೆ ಅಂತಂದರೆ ನಮ್ಮ ಅನುಭವಕ್ಕೆ ಬಂದುಬಿಡ್ತಾ ಇದೆ ಅಂತ ಮಾತ್ರ ದಯವಿಟ್ಟು ಅಂದ್ಕೊಳ್ಳಬೇಡಿ. ಒಂದು ವೇಳೆ ದಶಾಕಾಲ ಬಂತು, ಖಂಡಿತ ನಮಗೆ ಇಂಟ್ರೆಸ್ಟ್ ಇಲ್ಲದ್ರೂ, ನಾವು ಪ್ರಯತ್ನ ಮಾಡದೇ ಇದ್ರೂ ನಮ್ಮ ಅನುಭವಕ್ಕೆ ಬಂದುಬಿಡುತ್ತೆ ಅಂತಂದರೆ ನಾವು ಜಸ್ಟ್ ರೋಬೋಟ್ಸ್ ಅಷ್ಟೇ. ಯಾಕೆಂದರೆ ನಾವು ನಿರ್ಣಯ ತೊಗೊಳ್ಳಿಕ್ಕೇನಿಲ್ಲ. ಪಾಪ ಅನುಭವಿಸುವ ಕಾಲ ಬಂತು, ಕಷ್ಟಗಳು ಬಂದುಬಿಡ್ತು, ನಾವು ಅನುಭವಿಸಲೇಬೇಕು. ಇನ್ನು ದೇವರು ಯಾಕೆ ಬೇಕು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಜ್ಯೋತಿಷ್ಯರನ್ನು ಯಾಕೆ ಕೇಳಬೇಕು, ನಮ್ಮ ರೆಮಿಡೀಸ್ ಎಲ್ಲ ಯಾಕೆ ಮಾಡಬೇಕು? ಯಾಕೆ ಹೇಗಿದ್ರು ಅನುಭವಿಸ್ತೇವಲ್ಲ, ಮತ್ತು ಅದರ ಕಾನ್ಸೆಪ್ಟ್ ಏನು? ಸೊ ಹಾಗಾಗಿ ದಶೆಗಳು ಅಂತಂಬೋದು ಏನಂತಂದರೆ ನಮಗೆ ವಾತಾವರಣವನ್ನು ಸೂಚನೆ ಮಾಡ್ತದೆ. ನಿನ್ನಿನ ದಿನ ಭಗವದ್ಗೀತೆ ಕ್ಲಾಸಲ್ಲಿ ನಾನು ಹೇಳಿದೆ, ಮನಸ್ಸು ಅಂತಂಬೋದು ಹೇಗಿರುತ್ತೆ ಅಂದರೆ ಒಂದು ತೆರೆಗಳಿದ್ದಂಗೆ. ನಾವು ಹಳೆ ಕಾಲದಲ್ಲಿ ನಾಟಕಗಳು ನೋಡ್ತಿದ್ವಲ್ಲ, ಆ ನಾಟಕದಲ್ಲಿ ಸಿಚುವೇಶನ್ ಬೇಸ್ ಮೇಲೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತಾರೆ. ಇವತ್ತು ಸಿನಿಮಾಗಳು ಬಂದುಬಿಟ್ಟಿದೆ, ಆದ ಕಾರಣ ನಾವು ಏನು ಮಾಡ್ತಾರೆ, ಅವರು ಸೆಟ್ ಹಾಕ್ತಾರೆ. ಬಾಹುಬಲಿ ಅಂತ ಸಿನಿಮಾ ತೆಗಿಬೇಕಾದ್ರೆ ಬ್ಯಾಕ್ಗ್ರೌಂಡ್ ಹಳೆ ಕಾಲದಲ್ಲಿ ರಾಜರು ಹೇಗಿದ್ದರು ಅಂತ ದೊಡ್ಡ ಸೆಟ್ ಹಾಕ್ತಿದ್ರು, ಅಥವಾ ಗ್ರಾಫಿಕ್ಸ್ ಯೂಸ್ ಮಾಡ್ತಿದ್ರು. ಯಾಕೆಂದರೆ ಬ್ಯಾಕ್ಗ್ರೌಂಡ್ ನೋಡಿ ನಮಗೆ ಸಿಚುವೇಶನ್ ಅರ್ಥ ಆಗ್ತದೆ. ಆ ರಾಜರುಗಳೆಲ್ಲ ಕೂಡ ಈ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಒಂದು ತೆಗೆದ್ರೆ ಏನಾಗುತ್ತೆ, ನಮಗೆ ಸಿಂಕ್ ಆಗೋದಿಲ್ಲ ಬ್ಯಾಕ್ಗ್ರೌಂಡ್ ಸಿಚುವೇಶನ್. ಯಾಕೆಂದರೆ ಬ್ಯಾಕ್ಗ್ರೌಂಡ್ ನೋಡಿಯೇ ನಮ್ಮ ಸಿಚುವೇಶನ್ ಅರ್ಥ ಮಾಡಿಕೊಳ್ತೇವೆ. ಹಳೆ ಕಾಲದಲ್ಲಿ ಸೀತಾದೇವಿ ಅರಣ್ಯದಲ್ಲಿ ಬಿಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಿದ್ರು, ಅರಣ್ಯದ್ದು ಒಂದು ತೆರೆ ಇರ್ತಿತ್ತು, ಅದನ್ನು ಚೇಂಜ್ ಮಾಡ್ತಿದ್ರು. ಆಮೇಲೆ ರಾಜ್ಯಕ್ಕೆ ಒಂದು ಸಭೆಯಲ್ಲಿದ್ದಾರೆ ಅಂತಂದರೆ ಒಂದು ಸಿಂಹಾಸನ, ಒಂದು ಸೆಟ್ ಇರ್ತದೆ. ಹಳೆ ಕಾಲದಲ್ಲಿ ಗ್ರಾಫಿಕ್ಸ್ ಇಲ್ಲ, ಸೆಟ್ ಇಲ್ಲ. ಅವ್ರೇನು ಮಾಡ್ತಿದ್ರು, ಬಟ್ಟೆ ಚೇಂಜ್ ಮಾಡ್ತಿದ್ರು, ಒಂದು ತೆರೆಯನ್ನು ಹಿಂಗೆ ಹಾಕ್ತಿದ್ರು, ಕರ್ಟನ್ ಥರ. ಇದು ಭಾಳಷ್ಟು ಜನ ಗೊತ್ತಿರುತ್ತೆ. ಅಂದರೆ ಸಿಚುವೇಶನ್ ನೋಡಿಕೊಂಡು ಆ ನಾಟಕವನ್ನು ಆರ್ಗನೈಸ್ ಮಾಡೋನಾಗಲಿ, ಅವನ ಇನ್ಸ್ಟ್ರಕ್ಷನ್ಸ್ ಮೇಲೆ ಅದು ಯಾರೋ ಕೆಲಸದವನಾಗಲಿ ತೆರೆಗಳನ್ನು ಚೇಂಜ್ ಮಾಡ್ತಾನೆ. ಇದು ನಾವೆಲ್ಲ ಕಂಡಿದ್ದೇವೆ. ಇನ್ನು ಮಾಡರ್ನ್ ಡೇಸಿಗೆ ಬಂದಾಗ ಸಿಚುವೇಶನ್ ನೋಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ಸೆಟ್ ಹಾಕ್ತಾರೆ, ಗ್ರಾಫಿಕ್ಸ್ ಡಿಸೈನ್ ಮಾಡ್ತಾರೆ. ನಾವು ನೋಡಿದ್ದೇವೆ. ಈಗ ಅನಕೊಂಡ ಇದೆ, ಗಾಡ್ಜಿಲ್ಲಾ ಇದೆ, ಇದೆಲ್ಲ ರಿಯಲ್ ಆಗಿದೆಯಾ? ಇಲ್ಲ. ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಾರೆ, ಸೆಟ್ ಹಾಕ್ತಾರೆ. ನೀವು ಮಾರ್ವೆಲ್ ಸಿನಿಮಾಸ್ ನೋಡಿದ್ರೆ, ಅವೆಂಜರ್ಸ್ ಈ ಥರ ಅಸಲು ಇಲ್ಲವೇ ಇಲ್ಲ ಪದಾರ್ಥಗಳಲ್ಲ, ಆ ವಸ್ತುಗಳಲ್ಲೇ ಇಲ್ಲವೇ ಇಲ್ಲ, ಆ ವ್ಯಕ್ತಿಗಳಲ್ಲೇ ಇಲ್ಲವೇ ಇಲ್ಲ. ಆದರೆ ಬ್ಯಾಕ್ಗ್ರೌಂಡಲ್ಲಿ ಹಾಕಿ ಸಿಚುವೇಶನ್ ಬೇಸಿಸ್ ಮೇಲೆ ಅವನು ರಿಯಾಕ್ಟ್ ಮಾಡ್ತಾನೆ. ಹಾಗೆ ಇದೆಲ್ಲ ಕೂಡ ಡೈರೆಕ್ಟರ್ ಮಾಡುವಂಥದ್ದು. ಇಲ್ಲಿ ಭಗವಂತ ದೊಡ್ಡ ಡೈರೆಕ್ಟರ್. ನಾವೆಲ್ಲ ಕೂಡ ನೀವೆಲ್ಲ ರಿಯಾಲಿಟಿ ಶೋ ನೋಡಿರ್ತೀರ, ಬಿಗ್ ಬಾಸ್ ಥರ. ನಾವೆಲ್ಲ ರಿಯಾಲಿಟಿ ಶೋ ಅಲ್ಲಿ ಆ್ಯಕ್ಟ್ ಮಾಡೋರು. ಭಗವಂತ ಏನು ಮಾಡ್ತಾನೆ, ಸಿಚುವೇಶನ್ ನಮ್ಮ ಹಿಂದಿನ ಜನ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ಹಿಂದೆ ಕರ್ಟನ್ಸ್ ಚೇಂಜ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ, ಅಥವಾ ಸೆಟ್ ಹಾಕ್ತಾನೆ ಅಂತ ಅಂದ್ಕೊಳ್ಳಿ, ಅಥವಾ ಬ್ಯಾಕ್ಗ್ರೌಂಡಲ್ಲಿ VFX ಗ್ರಾಫಿಕ್ಸ್ ಹಾಕ್ತಾನೆ ಅಂತ ಅಂದ್ಕೊಳ್ಳಿ. ಬಟ್ ನಮಗೆ ಕಾಣುತ್ತಷ್ಟೆ. ಆ ಥರ ಒಂದು ಸಿಚುವೇಶನ್, ಒಂದು ತೆರೆ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತಂಬೋದು ನಮಗೆ ಬಿಟ್ಟದ್ದು. ಈಗ ಇದ್ದಕ್ಕಿದ್ದಂಗೆ ಒಂದು ದೇವಸ್ಥಾನದ ಒಂದು ತೆರೆ ಹಾಕಿ ಒಳಗೆ ಒಂದು ವಿಗ್ರಹ ಎಲ್ಲ ಇಟ್ಟು ಅದರ ಮುಂದೆ ನಾವು ನಿಂತಿದ್ದೀವಿ ಅಂತ ಅಂದ್ಕೊಳ್ಳಿ, ಹೇಗೆ ಇಲ್ಲಿ ರಿಯಾಕ್ಟ್ ಆಗ್ತೇವೆ? ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡ್ತೇವೆ. ತಿರುಮಲಕ್ಕೆ ನಾವು ಹೋಗ್ತೀವಲ್ಲ, ಅಂದರೆ ನಾಟಕದಲ್ಲಿ, ಸಿನಿಮಾದಲ್ಲಿ ಸೆಟ್ ಹಾಕ್ತಾರೆ, ಭಗವಂತ ಸೆಟ್ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾನೆ, ನಮ್ಮನ್ನು ಹೋಗುವಂತೆ ಮಾಡ್ತಾನೆ, ಅಷ್ಟೇ ಡಿಫ್ರೆನ್ಸ್. ಭಗವಂತ ಆಮ್ನಿಪರ್ಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಸಿಯೆಂಟ್. ಆದ ಕಾರಣ ಅದಕ್ಕೆಲ್ಲ ಕೂತು ಹೇಗೆ ಡೈರೆಕ್ಟ್ ಮಾಡಬೇಕು ಅಂತಂಬೋದು ನಮ್ಮನ್ನೇ ದೇವಸ್ಥಾನದ ಕರ್ಕೊಂಡೋಗಿ ಆ ಸಿಚುವೇಶನ್ ನೋಡಿಸ್ತಾನೆ. ಆವಾಗ ನಾವು ರಿಯಾಕ್ಟ್ ಮಾಡ್ತೇವೆ. ಮಹಾಭಾರತ ಯುದ್ಧದಲ್ಲಿ ನೋಡಿಲ್ವಾ,
ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಅಂತ ಅರ್ಜುನ ಅಂತಾನೆ. ಸೊ ಇವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋಣ ಅಂಥೇಳಿ ಎರಡು ಸೇನೆಗಳ ಮಧ್ಯೆ ಅಂತಂದರೆ ದುರ್ಯೋಧನ ಮುಂದೆ, ದುಶ್ಯಾಸನ ಮುಂದೆ, ಕರ್ಣನ ಮುಂದೆ ನಿಂದಿರಿಸಬೇಕಾಯಿತು. ಆವಾಗ ಆತನ ಮನಸ್ಸಿನಲ್ಲಿ ಏನೂ ಇಲ್ಲ, ಪ್ರಚಂಡವಾಗಿ ಯುದ್ಧ ಮಾಡ್ತಿದ್ದ. ರಥವನ್ನು ತಗೊಂಡೋಗಿ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಮಧ್ಯೆ ಇವ್ರ ಗೆಳೆಯರ ಮುಂದೆ ನಿಲ್ಲಿಸಿದ. ಅವರೆಲ್ಲರೂ ಹೋಗಿ ಇವ್ರ ಜೊತೆ ನಾವು ಯುದ್ಧ ಮಾಡಬೇಕಾದಂಥ ಸಿಚುವೇಶನ್ ಚೇಂಜ್ ಆಯಿತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೇವಲ ಈ ತೆರೆಗಳು ಚೇಂಜ್ ಆದಂಗೆ, ಸೆಟ್ ಹೇಗೆ ಚೇಂಜ್ ಆದಂಗೆ, VFX ಮಾಡಿದಂಗೆ ಭಗವಂತ ಹಿಂದಿನ ಜನ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ. ರಿಯಾಕ್ಟ್ ಹೇಗಾಗ್ತಾ ಮಾಡ್ತಾನೆ ಅಂತ ಬಂದು ನೋಡ್ತಾ ಇರ್ತಾನೆ. ಏಕೆಂತಂದರೆ ಶಾಲೆಗೆ ಹೋದ್ಮೇಲೆ ಕಲ್ತ್ಕೋಬೇಕಲ್ಲ ಅಲ್ವಾ. ಈಗ ಶ್ವೇತಕೇತು ಅವ್ರ ತಂದೆ ದಾಲಕ ಕೇಳ್ತಾನೆ ಮಗನನ್ನು, ಏನಪ್ಪ ಎಲ್ಲಿ ಓದ್ಕೊಂಡು, ಏನು ವಿಷಯ, ಏನು ತಿಳ್ಕೊಂಡೆ ಅಂತ ಕೇಳ್ತಾನೆ. ಆತ್ಮ ಅಂದರೆ ಏನು, ತತ್ವಮಸಿ ಅಂದರೆ ಏನು ಕೇಳ್ತಾನೆ. ಸೊ ಈ ಥರ ಸೆಟ್ ಹಾಕಿ ಅವನಲ್ಲಿರುವಂಥ ನಾಲೆಡ್ಜನ್ನು ಹೊರಗೆ ತೆಗಿತಾನೆ. ಹಾಗೆ ಭಗವಂತ ನಮ್ಮನ್ನು ಶಾಲೆಗೆ ಕಳಿಸಿದ ಮೇಲೆ ಟೆಸ್ಟ್ಗಳು ಕೂಡ ಮಾಡ್ತಾನೆ, ಪ್ರಾಕ್ಟಿಕಲ್ ವರ್ಕ್ ಕೂಡ ಇರ್ತದೆ. ಆದರೆ ನಾವು ನಟಿಸುವುದಿಲ್ಲ, ಜೀವಿಸ್ತೀವಿ. ನಾವು ಯಾವ ಬ್ಯಾಕ್ಗ್ರೌಂಡಲ್ಲಾರಿ ಇಮಿಡಿಯೇಟ್ಲಿ ನಾವು ಜೀರ್ಣ ಆಗೋಗ್ತೀವಿ. ನಾವು ಸಿಚುವೇಶನ್ ಬೇಸ್ ಮಾಡಿದ್ರು ಕೂಡ ನಾವು ರಿಯಾಕ್ಟ್ ಆಗ್ತೇವೆ. ಭಗವಂತ ಹೀಗೆ ಡೈರೆಕ್ಟ್ ಮಾಡು ಅಂತ ಹೇಳೋದು ಬೇಕಾಗಿಲ್ಲ. ವೇದಗಳಲ್ಲಿ ಭಗವಂತ ಕ್ಲಿಯರಾಗಿ ಹೇಳ್ತಾನೆ, ನೀನು ಹೀಗೆ ಮಾಡಬೇಕಪ್ಪ, ಧರ್ಮಾಚರಣೆ ಮಾಡು, ಒಳ್ಳೆಯದನ್ನೇ ಮಾಡು. ಯಾವ ಕೆಲಸ ಮಾಡೋದ್ರಿಂದ ನಿನ್ನ ಮನಸ್ಸು ಭಗವಂತನ ಕಡೆ ಹೋಗುತ್ತೋ ಅದೆಲ್ಲ ಧರ್ಮ ಅಂತ ಎಲ್ಲ ನಿಮಗೆ ಸ್ಕ್ರಿಪ್ಟು ಎಲ್ಲ ವೇದ ಪ್ರಕಾರ ಕೊಟ್ಟಿರ್ತಾನೆ. ನಾವು ಅದನ್ನು ಯಾವುದೂ ಫಾಲೋ ಆಗಲ್ಲ. ಸೊ ನನ್ನ ಓನ್ ಇದು ನಾನೇ ಮಾಡ್ಕೊಳ್ತೇನೆ. ಸೊ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದಾಗೆಲ್ಲ ನನ್ನ ರಿಯಾಕ್ಷನ್ ಅಂದೇ. ಇಷ್ಟೆಲ್ಲ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಶೆಗಳು ಅಂತಂದರೆ ಇದು ಓನ್ಲಿ ಬ್ಯಾಕ್ ಸೈಡ್ ಇರುವಂಥ ತೆರೆ ಇದ್ದಂಗೆ. ಆ ತೆರೆಯನ್ನು ನೋಡಿ ನಮ್ಮ ಮನಸ್ಸು ರಿಯಾಕ್ಟ್ ಮಾಡುತ್ತೆ. ಆ ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತಂಬೋದು ನಿಮಗೆ ಗೋಚಾರದಲ್ಲಿ ಗೊತ್ತಾಗುತ್ತೆ. ಗೋಚಾರದಲ್ಲಿ ನಾವು ನೋಡೋದೇನು, ನಾವು ರಾಶಿ ಫಲಗಳು ನೋಡ್ತೀವಲ್ಲ, ರಾಶಿ ಫಲಗಳು ಯಾವ ಬೇಸ್ ಮೇಲೆ ನೋಡ್ತೇವೆ, ಜನ್ಮರಾಶಿಯನ್ನು ಬೇಸ್ ಮೇಲೆ ನೋಡ್ತೇವೆ. ಜನ್ಮರಾಶಿ ಅಂದ್ರೇನು, ಚಂದ್ರನ ಯಾವ ರಾಶಿಯಲ್ಲಿದ್ದಾಗ ಹುಟ್ಟಿತೋ ಅದು ಜನ್ಮರಾಶಿ. ಅಂದರೆ ಏನು, ಚಂದ್ರ ಅಂದ್ರೇನು, ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೆ. ಸೊ ಫಸ್ಟು ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತಂದಾಗ ಫಸ್ಟು ಯಾವ ಥರದ ಬ್ಯಾಕ್ಗ್ರೌಂಡ್ ಸಿಚುವೇಷನಲ್ಲಿ ಇವನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕಲ್ಲ. ಅದು ಪಾಸಿಟಿವ್ ಬ್ಯಾಕ್ಗ್ರೌಂಡೋ ನೆಗೆಟಿವ್ ಬ್ಯಾಕ್ಗ್ರೌಂಡೋ, ಯಾವ ಥರ ಸೆಟ್ ಅದು ಸಭೆ ಸೆಟ್ಟೋ, ಯುದ್ಧರಂಗದ ಸೆಟ್ಟೋ, ಅಥವಾ ದೇವಸ್ಥಾನದ ಸೆಟ್ಟೋ, ಕ್ಲಬ್ ಸೆಟ್ಟೋ ಗೊತ್ತಾಗಬೇಕಲ್ವಾ. ದಶೆ ಅಂತಂಬೋದು ಹಿಂದೆ ಯಾವ ಬ್ಯಾಕ್ಗ್ರೌಂಡ್ ಇದೆ ಅಂತ ಗೊತ್ತಾಗ್ತದೆ. ಅಷ್ಟಕ್ಕೆ ಮಾತ್ರಕ್ಕೆ ನೀವು ಪಾಸಿಟಿವ್ ರಿಯಾಕ್ಟ್ ಆಗ್ತೀರಿ ಅಂತಲ್ಲ. ದೇವಸ್ಥಾನದ ಸೆಟ್ ಹಾಕಿದ ತಕ್ಷಣ ನಾವೆಲ್ಲ ಏನು ಶಂಕರಾಚಾರ್ಯರು ಮಧ್ವಾಚಾರ್ಯರು ಇದ್ದಂಗೆ ನಾಲೆಡ್ಜ್ ಏನು ಬರೋದಿಲ್ಲ. ರಿಯಾಕ್ಟ್ ಮಾಡ್ಬೋದು, ರಿಯಾಕ್ಟ್ ಮಾಡದೇ ಇರ್ಬೋದು. ಭಾಳ ಅಂತಂದರೆ ಭಗವಂತನೇ ನಂಗೆ ನೀನು ತೊಂದರೆ ಕೊಡಬೇಡ ಅಂತ ನಾವು ಮನಸ್ಸಲ್ಲಿ ಅಂದುಕೊಳ್ತೇವೆ. ನಿಂಗೆ ಏನು ಬೇಕಾದ್ರೆ ಅದು ಮಾಡ್ತೀನಿ, ನಿಂಗೆ ಪೂಜೆ ಕೊಡ್ತೀನಿ, ನಿಂಗೆ ಪಲ್ಲಕ್ಕಿ ಸೇವೆ ಮಾಡಿಸ್ತೀನಿ, ಎಲ್ಲ ಮಾಡ್ತೀನಿ, ನೀನು ನನ್ನ ಶುದ್ಧಿಗೆ ಮಾತ್ರ ಬರಬೇಡ. ಇದು ನಾವು ಬೇಡ್ಕೊಳ್ತೇವೆ. ಭಾಳಷ್ಟು ಜನ ಸುಖದಲ್ಲಿದ್ದವರು ಒಂಥರ ಬೇಡ್ಕೊಳ್ತಾರೆ, ಕಷ್ಟದಲ್ಲಿದ್ದವರು ಒಂಥರ ಬೇಡ್ಕೊಳ್ತಾರೆ. ಅಕಾರ್ಡಿಂಗ್ ಟು ಅವರ್ ಆ್ಯಟಿಟ್ಯೂಡ್ ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಆಗಬೇಕು ಅಂತಂದರೆ ಮೊದಲು ಬ್ಯಾಕ್ಗ್ರೌಂಡ್ ಇರಬೇಕಲ್ವ, ಸೆಟ್ ಇರಬೇಕಲ್ವ, ತೆರೆ ಇರಬೇಕಲ್ವ. ತೆರೆ ನೋಡಿಕೊಂಡು ನಾವು ರಿಯಾಕ್ಟ್ ಮಾಡೋರು. ಹಾಗಾಗಿ ತೆರೆ ಯಾವುದು ಹಾಕ್ತಾರೆ ಅಂತ ಗೊತ್ತಾಗಬೇಕಾದ್ರೆ ದಶೆಗಳು ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಈ ಮನುಷ್ಯನಿಗೆ ಈಗ ಈ ಸಮಯದಲ್ಲಿ ಎನ್ವೈರ್ಮೆಂಟ್ ಹೇಗಿರುತ್ತೆ ಅಂದರೆ, ಹಿಂದಿನ ಜನ್ಮದ ಪುಣ್ಯ ಪ್ರಕಾರ ಈಗ ಪುಣ್ಯದ ಒಂದು ಬ್ಯಾಕ್ಗ್ರೌಂಡು ಅಥವಾ ಪುಣ್ಯದ ಸಿಚುವೇಶನ್ ಬರುತ್ತೋ, ಅಥವಾ ಪಾಪದ ಸಿಚುವೇಶನ್ ಬರುತ್ತೋ, ಸುಖದ ಸಿಚುವೇಶನು, ಕಷ್ಟದ ಸಿಚುವೇಶನು, ಇದು ಗೊತ್ತಾಗತ್ತೆ ದಶೆಗಳಲ್ಲಿ. ಇದು ಕ್ಲಿಯರಾಗಿ ತಲೆಗೆ ಇಟ್ಟುಕೊಳ್ಳಿ. ದಶೆಗಳು ಬಂದ ತಕ್ಷಣ ಮದುವೆ ಆಗೋಗುತ್ತೆ, ಮನೆ ಕಟ್ಟಿಬಿಡ್ತೀಯ, ಓದ್ಕೊಂಡು ನಿಮ್ಮ ಉದ್ಯೋಗ ಮುಗಿಸ್ಬಿಡ್ತೀಯ. ಇದೆಲ್ಲ ಕೂಡ ಏನಂತಂದರೆ ಸೂಪರ್ಫಿಷಿಯಲ್ ನಾಲೆಡ್ಜ್, ಆಳವಾಗಿ ಚಿಂತನೆ ಮಾಡದೆ ಮೇಲ್ನೋಟದ ಮಾತು. ಇದು ಊಹಿಸೋದಷ್ಟೇ. ಅರಣ್ಯದ ಸೀನ್ ಇತ್ತು ಅಂತಂದರೆ ಇನ್ನು ಕಾಡಿನಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀವೋ ಹಾಗೆ ಮಾಡ್ತೀವಿ ಅಂತ ಅರ್ಥ. ಮಾಡಬಹುದು, ಮಾಡದೇ ಇರ್ಬೋದು. ಅದು ಮನುಷ್ಯನಿಗೆ ಆ್ಯಟಿಟ್ಯೂಡ್ಗೆ ಸಂಬಂಧಪಟ್ಟದ್ದು. ಹಿಂದಿನ ಕಾಲದಲ್ಲಿ ಮದುವೆ ವಯಸ್ಸು ಬಂತು ಅಂತಂದರೆ ಖಂಡಿತ ಈ ಟೈಮಲ್ಲಿ ಮದುವೆ ಆಗೋಗುತ್ತೆ ಅಂತ ಹೇಳಿಬಿಡ್ತಿದ್ರು. ಹೇಗೆ ಅಂತಂದರೆ ಡೆಸಿಷನ್ ಯಾರ್ದು ಅಂತಂದರೆ ತಂದೆ ತಾಯಿದು. ಹುಡುಗನಿಗೆ ಅವನಿಗೆ ಇಷ್ಟವಾ, ನಾನು ಈಗಲೇ ಮದುವೆ ಮಾಡ್ಕೋಬೇಕಾ, ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ನನ್ನ ಕೆರೀರು, ಈ ಥರ ಚಾಯ್ಸ್ಗಳು ಹುಡುಗಂದ್ರಿಗಿಲ್ಲ. ಎಲ್ಲ ತಂದೆ ತಾಯಿಗಳು ಅವರ ವಯಸ್ಸು ನೋಡ್ತಿದ್ರು, ಹಾಗೇ ರಿಯಾಕ್ಟ್ ಮಾಡ್ತಿದ್ರು.
ಒಂದು ವೇಳೆ ರಿಯಾಕ್ಟ್ ಆಗೋದಿಲ್ಲ ಅಂದರೆ ಮನೆಗೆ ಹಿರಿಯನಾದವನು ನಿಮಗೇನಪ್ಪ ಅವನಿಗೆ ಮನೆಗೆ ಏಜ್ ಬಂದಿದೆ, ಅವನು ಇನ್ನೂ ಹಾಗೆ ಬಿಟ್ಬಿಡ್ತೀರಿ, ನಾ ಸಂಬಂಧಗಳು ನೋಡ್ರಿ ಅಂತ ಹೇಳ್ತಾರೆ. ಸೊ ಹಿರಿಯನಾದವನು ಚಾರ್ಜ್ ತೊಗೊಳ್ತಿದ್ದ. ಆದ ಕಾರಣ ಆ ಹುಡುಗನಿಗೆ ಅಥವಾ ಹುಡುಗಿಗೆ ಇಷ್ಟ ಇರಲಿ ಇಷ್ಟ ಇರದೇ ಇರಲಿ, ಮಾಡ್ಕೋಬೇಕು ಅಂತ ಇರದೇ ಇರಲಿ, ಮದುವಂತೂ ಆಗೋಗ್ಬಿಡ್ತಿತ್ತು. ಆಗಿನ ಸಿಚುವೇಶನ್ ಆ ಥರ ಇತ್ತು. ಆದ ಕಾರಣ ಡೈರೆಕ್ಟಾಗಿ ದಶೆ ಬಂತು ಅಂದರೆ ಮದುವೆ ಆಗೋಗುತ್ತೆ ಅಂತ ಹೇಳ್ಬಿಡ್ತಿದ್ರು. ಇವತ್ತು ಹಾಗಲ್ಲ. ದಶೆ ಬಂತು ಅಂತಂದರೆ ಸಂಬಂಧಗಳು ಬರ್ತಾ ಇದೆ. ತಂದೆ ತಾಯಿಗಳು ಒಂದೇ ಥರ ರಿಯಾಕ್ಟ್ ಮಾಡಲ್ಲ. ಯಾಕೆಂದರೆ ಹಿರಿಯರ ಮಾತು ನಾವು ಕೇಳೋದಿಲ್ಲ, ಅಕ್ಕಪಕ್ಕದ ಮಾತು ನಾವು ಕೇಳೋದಿಲ್ಲ, ಅಸಲು ನಮ್ಮ ಮಾತೇ ನಾವು ಕೇಳೋದಿಲ್ಲ, ಬೇರೆಯವ್ರ ಮಾತು ಯಾಕೆ. ಹಾಗಾಗಿ ಅವನಿಗೆ ಒಬ್ಬರ ಮನೆಗೆ 28 ವರ್ಷ ಆಗಿರುತ್ತೆ. ಅಯ್ಯೋ 28 ವರ್ಷ ಆಯಿತಾ, ಬೇಗ ಮದುವೆ ಮಾಡ್ರಪ್ಪ ಅಂತಾರೆ. 28 ಏನು ರೀ, ಈಗ ಮದುವೆ ಯಾಕ್ರಿ, ಪಾಪ ಇನ್ನು 2 ದಿನ ಕೆರಿಯರ್ ಇರ್ತದೆ ಅಂತ ಒಂದು ತಂದೆ ತಾಯಿ ಅಂತಾರೆ. ನಮ್ಮ ಹುಡುಗಿ ಈ ಥರ ಅಲ್ಲ, ಅವನು ಅಮೆರಿಕಾಗೆ ಹೋಗಿ ಅಲ್ಲಿ ಸೆಟ್ಲಾಗಿ ಆಮೇಲೆ ಮದುವೆ ಮಾಡ್ಕೊಂಡು ಅಲ್ಲೇ ಮಕ್ಕಳು ಒಬ್ಬೊಬ್ಬರು ತಂದೆ ತಾಯಿವನಿಗೆ ಒಬ್ಬೊಬ್ಬರ ಥರ ಆಲೋಚನೆ ಮಾಡ್ತಾರೆ. ಇಲ್ಲಿ ಸಿಚುವೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಆದರೆ ಅವರ ಹಿಂದೆ ಮನಸ್ಸಿನಲ್ಲಿ ಏನಿದೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ದಶೆಗಳಿಂದ ಆಗಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ಇದೆ. ಸೊ ಯಾವಾಗ ಅಂತ ಕೇಳಿದರೆ ದಶೆಯಲ್ಲಿ ಆ ಅವಕಾಶ, ಆಪರ್ಚುನಿಟಿ ಯಾವಾಗ ಬರುತ್ತೆ ಅಂತ ನೀವು ಊಹಿಸಬಹುದು ಅಷ್ಟೇ. ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತಂಬುದು ದಶೆಗಳಲ್ಲಿ ಗೊತ್ತಾಗಲ್ಲ. ಅದು ಗೋಚಾರದಲ್ಲಿ ಆ ಸಮಯದಲ್ಲಿ ಅವನ ಮನಸ್ಸು ಹೇಗೆ ಟ್ರಿಗರ್ ಆಗುತ್ತೆ. ಸತ್ವಗುಣ ಟ್ರಿಗರ್ ಆಗುತ್ತೋ, ರಜೋಗುಣ ಟ್ರಿಗರ್ ಆಗುತ್ತೋ, ತಮೋಗುಣ ಟ್ರಿಗರ್ ಆಗುತ್ತೋ ಎಂಬುದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ದೇವಸ್ಥಾನ ಮುಂದೆ ಒಂದು ಸ್ಟೇಜ್ ಹಾಕಿದ್ದಾರೆ. ಒಂದು ಕಡೆ ಶ್ರೀನಿವಾಸ ಕಲ್ಯಾಣ ನಡೀತಾ ಇದೆ, ಇನ್ನೊಂದು ಕಡೆ ದಾಸರ ಹಾಡುಗಳು ಹೇಳ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಭರತನಾಟ್ಯವೋ ಹಾಡೋ ಏನೋ ಒಂದು ಕಚೇರಿ ನಡೀತಾ ಇದೆ. ದಟ್ ಈಸ್ ದ ಸಿಚುವೇಶನ್ ಬ್ಯಾಕ್ಗ್ರೌಂಡ್. ಒಬ್ಬ ಮನುಷ್ಯ ಹೋಗಿ ಕೂತ್ಕೊಂಡ ಮೇಲೆ ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಸತ್ವಗುಣ ಪ್ರಚೋದನೆ ಆಯಿತು ಅಂತ ಅಂದುಕೊಳ್ಳಿ. ಆವಾಗೇನು ಮಾಡ್ತಾನೆ, ಅಲ್ಲಿ ಅವ್ರು ಹಾಡು ಹೇಳ್ತಿರ್ತಾರಲ್ಲ, ಆ ಹಾಡಿನಲ್ಲಿ ಅರ್ಥ ಏನು ಅಂತ ಹುಡುಕ್ತಾನೆ. ಏನಪ್ಪ ಇಂಥ ಹಾಡು ಹೇಳ್ತಿದ್ದಾರೆ, ಎಷ್ಟು ಒಳ್ಳೆ ಹಾಡು ಇದು, ನಾವು ಹೇಗೆ ಮಿಸ್ ಆದ್ವಿ, ಅದು ಆ ಹಾಡಿನಲ್ಲಿ ಬರುವಂಥ ಒಂದೊಂದು ಪದ ನನ್ನ ಜೀವನಕ್ಕೆ ಅನ್ವಯ ಆಗಬೇಕಾದಂತಲ್ವ. ಹೇಳ್ತಾರೆ, ಡಿಂಬಾದಲ್ಲಿರುವ ಜೀವ ಕಣ್ಬಾ ಸೂತನಾಗುವಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಅಂತ ಒಂದು ಹಾಡು ಬರುತ್ತೆ ಅಂದ್ಕೊಳ್ಳಿ. ಸೊ ಏನಾಗ್ತದೆ ನಮಗೆ, ಹೌದಲ್ವಾ, ಈ ಸತ್ಯ ನಾವು ಯಾಕೆ ಮರೆತು ಬಿಟ್ಟಿದ್ದೀವಿ, ನಮ್ಗೆ ಯಾಕೆ ಜಾಗೃತವಾಗಿಲ್ಲ. ನಮ್ಮಲ್ಲಿ ಸತ್ವಗುಣ ಆವಾಗ ಆ್ಯಕ್ಟಿವೇಟ್ ಆದರೆ ನಮಗೆ ಆ ಥರ ಆಲೋಚನೆ ಬರ್ತದೆ. ರಜೋಗುಣ ಆವೇಶ ಆಯಿತು ಅಂದ್ಕೊಳ್ಳಿ. ಆ ಸಮಯದಲ್ಲಿ ಆ ಹಾಡಿನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ ಹಾಡುಗಾರ ಎಷ್ಟು ಮಾಧುರ್ಯವಾಗಿ ಹೇಳ್ತಿದ್ದಾನೆ. ಸೊ ಇದೇ ಹಾಡನ್ನು ಇನ್ನೊಬ್ಬ ಹಾಡುಗಾರ ಹೇಳಿದ್ರೆ ಹೇಗಿತ್ತೆ, ಸೊ ಅವನಿಗಿಂತಲೂ ಇವನು ಚೆನ್ನಾಗಿ ಹಾಡ್ತಿದ್ದಾನೋ ಅಥವಾ ಇನ್ಫೀರಿಯರೋ ಸುಪೀರಿಯರೋ, ಈ ಥರ ಜಡ್ಜ್ಮೆಂಟ್ ಮಾಡ್ತಾನೆ. ಸೊ ಅವನು ತಾಳ ಸರಿಯಾಗಿ ಬಾರಿಸ್ತಾ ಇಲ್ಲ, ಅವನಾರೆ ತಾಳ ಸರಿಯಾಗಿ ಬಾರಿಸ್ತಿದ್ದ, ಇವನು ಹಾಡು ಸರಿಯಾಗಿ ಹೇಳ್ತಿಲ್ಲ, ಸ್ವಲ್ಪ ರಾಗ ಹೀಗೆ ಹೇಳ್ತಿದ್ದಾನೆ, ಇದು ಆ ಸಿಚುವೇಶನ್ ಬೇಸ್ಡ್ ಅಲ್ಲ, ಹೀಗೆ ಆಲೋಚನೆ ಮಾಡ್ತಾ ಇರ್ತಾನೆ. ತಮೋಗುಣ ಆ್ಯಕ್ಟಿವೇಟ್ ಆಯ್ತು ಅಂದ್ಕೊಳ್ಳೆ, ಹುಚ್ಚುಕದು ಏನಪ್ಪ ಇದು, ಸುಮ್ಮನೆ ಏನೋ ಇದಕ್ಕೋಸ್ಕರ ಬಂದರೆ ಇದೇನೋ ಹಾಡು ಗೀಡು ಇಟ್ಬಿಟ್ಟಿದ್ದಾರೆ, ಇದೆಲ್ಲ ಯಾಕೆ ಬೇಕಾಯಿತು, ಏನೋ ಒಂದು ರಾಕ್ ಡ್ಯಾನ್ಸ್ ಇದೆಲ್ಲ ಇಟ್ಟರೆ ಚೆನ್ನಾಗಿರ್ತಲ್ವ ಅಂತ ಅನಿಸುತ್ತೆ. ಅಂದರೆ ಸೇಮ್ ಬ್ಯಾಕ್ಗ್ರೌಂಡೇ ಆದರೆ ನಮ್ಮಲ್ಲಿ ಡಿಫ್ರೆಂಟಾಗಿ ಗುಣಗಳು ಆ್ಯಕ್ಟಿವೇಟ್ ಆದಾಗ ಈ ಥರ ಇರುತ್ತೆ. ಗೋಚಾರದಲ್ಲಿ ನಮ್ಮಲ್ಲಿ ಸತ್ವಗುಣ ಆ್ಯಕ್ಟಿವೇಟ್ ಆಗುತ್ತಾ, ರಜೋಗುಣ ಆ್ಯಕ್ಟಿವೇಟ್ ಆಗುತ್ತಾ, ತಮೋಗುಣ ಆ್ಯಕ್ಟಿವೇಟ್ ಆಗುತ್ತಾ ಅಂತಂಬುದು ಗೊತ್ತಾಗತ್ತೆ. ಗೊತ್ತಾದ ಮೇಲೆ ಅವನು ಆ ಸಿಚುವೇಷನಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಜ್ಯೋತಿಷ್ಯ ಊಹಿಸಬಹುದು, ಅದನ್ನು ಹೇಳಬಹುದು. ಸೊ ಮದುವೆ ಸಮಯ ಬಂತು, ಹೇಳಿಬಿಡ್ಬೋದು, ಮದುವೆ ಸಂಬಂಧಗಳು ಬರುತ್ತೆ. ಸೊ ನಿಮ್ಮ ಮಗ ಈ ಮದುವೆ ಸಂಬಂಧ ಇಷ್ಟಪಡ್ತಾ ಇಲ್ಲ, ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ಇದು ಮುಂದುವರಿಯಲ್ಲ. ಗುರುಬಲ ಬಂದ್ಬಿಡುತ್ತೆ, ದಶೆ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ, ಆದರೆ ಮದುವೆ ಮಾತ್ರ ಆಗೋದಿಲ್ಲ. ಯಾಕೆ? ಹುಡುಗನಿಗೆ ಆ ಸಮಯದಲ್ಲಿ ಅವನಿಗೆ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇಲ್ಲ. ಆ ಸಮಯದಲ್ಲಿ ಅವನಿಗೆ ಕಾಮಪ್ರಕೋಪಗಳು ಒಳಗಾಯಿತು ಅಂದ್ಕೊಳ್ಳಿ. ಆವಾಗ ಮನೆಗೆ ಸಂಬಂಧಗಳು ನೋಡ್ತಾ ಇದ್ದರೆ ಅವನು ಪಾಸಿಟಿವಾಗಿ ರಿಯಾಕ್ಟ್ ಆಗ್ತಾನೆ. ಮನೆಗೆ ಸಂಬಂಧಗಳು ನೋಡ್ತಾ ಇದ್ದಾನೆ, ಆದರೆ ಇವನ ಮನಸ್ಸಿನಲ್ಲಿ ಮಾತ್ರ ಈ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಮೇಲೆ, ಇದರ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಬೇರೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ಳಿ. ಅವ್ನು ಖಂಡಿತ ನಂಗೆ ಈಗಲೇ ಮದುವೆ ಬೇಡ, ನಂಗೆ ಮಾಡ್ಕೋಬೇಕು ಅಂತಿಲ್ಲ ಅಂತಂತಾನೆ. ಸೊ ಜ್ಯೋತಿಷ್ಯ ಅಂತಂಬೋದು ತುಂಬ ಪರ್ಫೆಕ್ಟಾಗಿ ಬೌದ್ಧಿಕವಾಗಿ ಊಹಿಸಬೇಕಾಗತ್ತೆ. ಸುಮ್ಮನೆ ಜಾತಕದಲ್ಲಿ ಪುಸ್ತಕದಲ್ಲಿರುವಂಥ 4 ಸ್ತೋತ್ರಗಳನ್ನು ತಿಳ್ಕೊಂಡು ನಾನು ಹೇಳಿಬಿಡ್ತೀನಿ ಅಂತಂದರೆ ಅದು ಹಳೆಯ ಕಾಲಕ್ಕೆ ಅನುಕೂಲ ಆಗ್ತಿತ್ತು. ಯಾಕಂದರೆ ಎಲ್ಲರೂ ಒಂದೇ ಥರ ಲೈಫ್ ಸ್ಟೈಲ್ ಜೀವನ ಮಾಡ್ತಿದ್ರು. ಇವತ್ತು ಒಬ್ಬೊಬ್ಬರಿಗೂ ಒಂದೊಂದು ಮನೆಗೂ ಒಂದೊಂದು ಥರದ ಲೈಫ್ ಸ್ಟೈಲ್ ಇರುತ್ತೆ. ನಿಮ್ಮ ಜ್ಯೋತಿಷ್ಯ ಅಪ್ಲೈ ಆಗೋದಿಲ್ಲ, ನಮ್ಮ ಪದ್ಧತಿ ಚೇಂಜ್ ಮಾಡಬೇಕಾಗ್ತದೆ.
ಸೊ ಇಲ್ಲಿ ಇದನ್ನು ನಾವು ನೋಡಿದ್ವಿ. ಈಗ ದಶೆಗಳ ವಿಚಾರಕ್ಕೆ ಬಂದಾಗ ಸಿಂಪಲಾಗಿ ಹೇಳಬೇಕಾದ್ರೆ ಈ ಸಮಯದಲ್ಲಿ ಬ್ಯಾಕ್ಗ್ರೌಂಡ್ ಅಥವಾ ತೆರೆಗಳು ಅಥವಾ ಇವನ ಎನ್ವೈರ್ಮೆಂಟ್ ಹೆಂಗಿದೆ ಅಂತ ಹೇಳುತ್ತೆ. ಸೊ ಈಗ ಎಕ್ಸಾಂಪಲ್ ನೋಡೋಣ. ಕೆಲವಿನ ಎಕ್ಸಾಂಪಲ್ಸ್ ನಾವು ನೋಡಿದ್ರೆ ಜಾತಕ ಏನು ಹೇಳುತ್ತೆ, ಯೋಗ ಹೇಗಿದೆ ಅಂತ ಹೇಳುತ್ತೆ, ದಶೆ ಏನು ಹೇಳುತ್ತೆ, ಯಾವಾಗ ಅಂತ ಹೇಳುತ್ತೆ, ಗೋಚಾರ ಏನು ಹೇಳುತ್ತೆ, ಹೇಗೆ ಆಗಬಹುದು, ಅನುಕೂಲವೋ ಪ್ರತಿಕೂಲವೋ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಬೋಣ. ಈ ಯಾಕೆಂದರೆ ದಶೆಗಳನ್ನು ಹೇಗೆ ನೋಡಬೇಕು ಅಂತ ಆಲ್ರೆಡಿ ನಾವು ಕಳೆದ ಒಂದು 2 ಪಾಠಗಳನ್ನು ನಾವು ನೋಡಿದ್ದೇವೆ. ಸೊ ಇದೊಂದು ಹುಡುಗನ ಜಾತಕ, ಇದು ರಿಯಲ್ ಟೈಮ್ ಜಾತಕ. ಓಕೆ, ಸೊ ಈ ಹುಡುಗನ ಇದು ಕೇವಲ ಒಂದು ಎಕ್ಸಾಂಪಲ್ಗೋಸ್ಕರ ಹೇಳುವಂಥದ್ದು. ಓಕೆ, ಸೊ ಈ ಜಾತಕದಲ್ಲಿ ಹುಡುಗನ ತಂದೆ ತಾಯಿ ಏಜ್ 29+, ಇನ್ನೂ ಮದುವೆ ಆಗ್ತಾ ಇಲ್ಲ. ಮದುವೆಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು 3-4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಮದುವೆ ಆಗ್ತಾ ಇಲ್ಲ. ಲೋಪ ಹಿಂದಿನ ಕಾಲದಲ್ಲಿ ಮದುವೆ ಆಗ್ತಾ ಇಲ್ಲ ಅಂತಂದರೆ ಹುಡುಗ ಹೈಟ್ ಕಡಿಮೆ, ಕುಜದೋಷ ಇದೆ, ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ, ಒಳ್ಳೆಯ ಉದ್ಯೋಗ ಇಲ್ಲ, ಈ ಥರ ಏನಾದರೂ ಇದ್ದರೆ ಪಾಪ ಡಿಲೇ ನ್ಯಾಚುರಲ್ ಆಗ್ತದೆ. ಈ ಹುಡುಗ ನೋಡ್ಲಿಕ್ಕೆ ತುಂಬ ಹ್ಯಾಂಡ್ಸಮಾಗಿ ಚೆನ್ನಾಗಿರ್ತಾನೆ, ಒಳ್ಳೆ ದೊಡ್ಡ ಫ್ಯಾಮ್ಲಿ, ಬೇಕಾದಷ್ಟು ಪ್ರಾಪರ್ಟಿ ಇದೆ, ಒಳ್ಳೆ ಓದ್ಕೊಂಡಿದ್ದಾನೆ, ಪ್ರೆಸೆಂಟ್ ಒಳ್ಳೆ ರೆಪ್ಯೂಟೆಡ್ ಕಂಪನಿಯಲ್ಲಿ ಅಮೆರಿಕದಲ್ಲಿದ್ದಾನೆ, ಆಚಾರ ವಿಚಾರ ಮಾಡ್ತಾನೆ, ಎಲ್ಲ ಗುಣಗಳು ಇದೆ. ಇವನಿಗೆ ಇದು ಇಲ್ಲ ಅಂತ ಅಂಬೋ ಥರ ಏನಿಲ್ಲ, ಎಲ್ಲ ಇದೆ. ಆದರೂ ಡಿಲೇ ಆಗ್ತಾಯಿದೆ. ಯಾಕೆ? ಇಲ್ಲಿ ಇವನಿಗೆ ಈಗಿನ ಸಿಚುವೇಷನಲ್ಲಿ ಮದುವೆಗೆ ಸಂಬಂಧಪಟ್ಟ ಅನುಕೂಲತೆ ಹೇಗಿದೆ ಅಂತಂಬುದು ನೋಡಬೇಕು. ಸೊ ದಶೆಗಳನ್ನು ನೋಡುವುದಕ್ಕೆ ಮುಂಚಿತವಾಗಿ ನಾವೇನು ಮಾಡಬೇಕು, ಜಾತಕದಲ್ಲಿ ವಿವಾಹ ಯೋಗ ಹೇಗಿದೆ ಅಂತ ನೋಡೋಣ. ಸೊ ವಿವಾಹ ಯೋಗ ಹೇಗಿದೆ ಅಂತ ನೋಡಿದ್ರೆ ಇದು ನಮಗೆ ಕರ್ಕಲಗ್ನದ ಜಾತಕ. ಸೊ ಕರ್ಕಲಗ್ನದ ಜಾತಕದಲ್ಲಿ ನಮಗೆ ಸಪ್ತಮಾಧಿಪತಿ ಯಾರಾಗ್ತಾರೆ? ಸಪ್ತಮಾಧಿಪತಿ ಶನಿ ಆಗ್ತಾನೆ. ಶನಿ ನೋಡಿ ಸ್ವಕ್ಷೇತ್ರದಲ್ಲಿದ್ದಾನೆ, ಬಲವಾಗಿದ್ದಾನೆ. ಆ ಸ್ವಕ್ಷೇತ್ರದಲ್ಲಿರೋದ್ರಿಂದ ಏನಾಗುತ್ತೆ, ಒಂದು ಪ್ಲಸ್ ಆಗ್ತೀನಿ. ಆದರೆ ಇದು ಅಷ್ಟಮ ಸ್ಥಾನ ಆಗಿದೆ. ಅಷ್ಟಮ ಸ್ಥಾನ ಒಂದು ಮೈನಸ್. ಬೇರೆ ಗ್ರಹಗಳು ಯಾವುದನ್ನು ನೋಡ್ತಾ ಇದೆಯಾ? ಪಾಪಗ್ರಹ ಅಂತ ಕುಜ ನೋಡ್ತಾ ಇದೆ. ಇನ್ಯಾರಾದರೂ ನೋಡ್ತಾ ಇದ್ದಾರೆ? ಇನ್ಯಾರೂ ನೋಡ್ತಾ ಇಲ್ಲ. ಸೊ ಓನ್ಲಿ ಸ್ವಕ್ಷೇತ್ರದಲ್ಲಿರೋದೊಂದು ಬಿಟ್ಟರೆ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಅಂತಂದರೆ ಏನು? ವಿಯೋಗ. ಸೊ ವಿಯೋಗ ಅಂತಂಬೋದು ನಾವು ಊಹಿಸೋದು ಹೇಗಿರುತ್ತೆ ಅಂದರೆ, ಸಂಬಂಧಗಳು ಹತ್ತಿರ ಬಂದು ಬೇಡ ಅಂತ ಅಂದುಕೊಳ್ಳೋದು, ಅಥವಾ ಮದುವಾದ ಮೇಲೆ ಮನಸ್ಸುಗಳು ವಿಯೋಗ ಆಗ್ಬೋದು. ಹುಡುಗ ಹುಡುಗಿ ಅವರ ಮೈಂಡ್ ವೇವ್ ಲೆಂಗ್ತು ಅದು ಸರಿ ಇಲ್ಲದೆ ಇದ್ದರೆ ಒಂದೇ ಮನೆಗೆ ಶಾರೀರಿಕವಾಗಿರ್ತಾರೆ, ಎಲ್ಲರಿಗೂ ಸಮಾಜಕ್ಕೆ ಏನೋ ಚೆನ್ನಾಗಿರ್ತಾರೆ, ಫಂಕ್ಷನ್ಸಿಗೆ ಹೋದಾಗ ಅನ್ಯೋನ್ಯವಾಗಿ ಕಾಣ್ತಾರೆ. ಎಲ್ಲ ನೋಡ್ರಿ ಅಬ್ಬಾ ಇವ್ರ ಥರ ಇರಬೇಕಪ್ಪ ಗಂಡ ಹೆಂಡ್ತಿ ಅಂದರೆ ಅಂದ್ಕೊಂಡಿರ್ಬೇಕು. ಈ ಸಿನಿಮಾ ಆ್ಯಕ್ಟ್ರಸ್ ಎಲ್ಲ ಕೂಡ ಏನು ಮಾಡ್ತಾರೆ, ಎಲ್ಲನ ಫಂಕ್ಷನ್ಸಿಗೆ ಹೋದಾಗ ಅವರ ಅನ್ಯೋನ್ಯತೆ ನೋಡಬೇಕು, ಅವರ ಹಾಸ್ಯ ಅದೆಲ್ಲ ವಿಚಿತ್ರವಾಗಿರ್ತದೆ. ಮನೆಗೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ, ಆ ರೀತಿ ಇರ್ತಾರೆ. ಅಥವಾ ಇನ್ನು ಹೇಳಬೇಕಂದ್ರೆ ಡೈವರ್ಸ್ ಆಗೋದು. ಬಟ್ ಇಲ್ಲಿ ನಾವು ಇನ್ನೂ ಮದುವೆ ಆಗಿಲ್ಲ, ಆದ ಕಾರಣ ಡೈವರ್ಸು ಅಂಥದ್ದೆಲ್ಲ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಮದುವೆಗೆ ಸಂಬಂಧಪಟ್ಟ ಯೋಗ ವಿಚಾರಕ್ಕೆ ಬಂದಾಗ ಹತ್ತಿರ ಬರೋದು ಇದು ಬೇಡ ಅಂತ ಅನ್ನೋದು, ಈ ರೀತಿ ಸಿಚುವೇಶನ್ ಬರುತ್ತೆ. ಅದಕ್ಕೆ ಬ್ಯಾಕ್ಗ್ರೌಂಡ್ ರೀಸನ್ ಏನಾದರೂ ಆಗಬಹುದು. ಬ್ಯಾಕ್ಗ್ರೌಂಡ್ ರೀಸನ್ ಲೈವಲ್ಲಿ ನಿಜವಾಗೂ ಹೇಳಬೇಕಾದ್ರೆ ಈ ಹುಡುಗ ಒಳ್ಳೆ ಪೊಸಿಷನ್ ಆಗಿರೋದ್ರಿಂದ ರಿಕ್ವೈರ್ಮೆಂಟ್ಸ್ ಅಂತಂಬೋದು ಏನಿದೆ ಅದರಿಂದ ರಿಜೆಕ್ಟ್ ಆಗ್ತಾಯಿದೆ. ಒಬ್ಬ ಹುಡುಗಿ ದಪ್ಪ ಇದ್ದಾಳೆ, ಇನ್ನೊಬ್ಬ ಹುಡುಗಿ ಸಣ್ಣ ಇದ್ದಾಳೆ. ಒಬ್ಬ ಹುಡುಗಿಗೆ ಕ್ವಾಲಿಫಿಕೇಷನ್ ಕಡಿಮೆ ಆಯಿತು, ಇನ್ನೊಬ್ಬ ಹುಡುಗಿ ಕ್ವಾಲಿಫಿಕೇಷನ್ ಜಾಸ್ತಿ ಆಯಿತು. ಸೊ ಇವರಿಗೆ ಶ್ರೀಮಂತಿಗೆ ಇಲ್ಲ, ಇವರಿಗೆ ಶ್ರೀಮಂತಿಗೆ ಇಲ್ಲ ಅಂತಲೂ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಶ್ರೀಮಂತಿಗೆ ತುಂಬ ಜಾಸ್ತಿ ಇದೆ, ನಮ್ಮನ್ನು ಕೇರ್ ಮಾಡೋದಿಲ್ಲ ಅಂತಲೂ ರಿಜೆಕ್ಟ್ ಮಾಡಿದ್ದಾರೆ. ಸೊ ಈ ಕಾರಣಗಳಿಂದ ಡಿಲೇ ಅಂತೂ ಆಗ್ತಾಯಿದೆ. ಆದರೆ ದಶೆಯಲ್ಲಿ ನಾವು ನೋಡೋದೇನು, ಇವರಿಗೆ ಸಂಬಂಧಗಳು ಬರ್ತಾ ಇದೆಯಾ ಇಲ್ವೋ. ಮೊದಲು ಮದುವೆ ಸಂಬಂಧಪಟ್ಟು ಮುಂದುವರಿಬೇಕಂದ್ರೆ ಸಂಬಂಧಗಳು ಬರಬೇಕಲ್ವ, ಅಲೈನ್ಸಸ್ ಬರಬೇಕಲ್ವ. ಇವತ್ತು ಅಲೈನ್ಸಸ್ ಹೆಂಗೆ ಬರುತ್ತೆ? ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಫಸ್ಟು ರಿಜಿಸ್ಟರ್ ಮಾಡ್ತೇವೆ, ಅಥವಾ ಇವತ್ತು ಯಾರಾದರೂ ಹಿಂದಿನ ಥರ ಈ ಮ್ಯಾರೇಜ್ ಬ್ರೋಕರ್ಸ್ ಅಂತಂಬೋದು ಇವತ್ತೆಲ್ಲ ಕೊಡಿ ಅಂದರೆ ಪ್ರತಿಯೊಂದು ಟೆಂಪಲಲ್ಲಿ 2 ಫೈಲ್ಸ್ ಇಟ್ಟಿರ್ತಾರೆ. ಇದು ಹೆಣ್ಣು ಹುಡುಗರ ಫೈಲು, ಇದು ಗಂಡಸರ ಫೈಲ್. ಅದೇ ಚಾರಿಟಿ ಅಂತ ಇರುತ್ತೆ. ಭಾಳ ಕಡೆ ಇದು ವಧೂವರರ ಅನ್ವೇಷಣ ಕೇಂದ್ರಗಳು ಭಾಳಷ್ಟು ಇದೆ. ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಆನ್ಲೈನ್ ಆದರೆ ನಾವೇ ಫಿಲ್ಟರ್ ಮಾಡ್ಕೊಳ್ಬೋದು. ಆನ್ಲೈನಲ್ಲಿ ನಿಮಗೆ ಅಮೆಜಾನಿಗೆ ಹೋದರೆ ಏನಾದರೂ ಒಂದು ಪ್ರಾಡಕ್ಟ್ ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಳ್ಳಿ. ಆ ಪ್ರಾಡಕ್ಟ್ ಕೊಂಡ್ಕೊಳ್ಬೇಕಾದ್ರೆ ಅವ್ರಿಗೆ ಇಟ್ಟಿರ್ತಾರೆ ಫಿಲ್ಟರ್ಸ್.
ನೀವು ಎಷ್ಟು ರೇಂಜಲ್ಲಿ ಬೇಕು, ಬ್ರ್ಯಾಂಡ್ ಯಾವುದು ಬೇಕು, ಸೊ ಯಾವ ಕಲರ್ ಇರೋದು ಬೇಕು, ಅದರಲ್ಲಿ ಮತ್ತು CPU ಯಾವುದಿರಬೇಕು, ರ್ಯಾಮ್ ಎಷ್ಟಿರಬೇಕು, ಈ ಥರ ನೀವು ಚೂಸ್ ಮಾಡ್ಕೋಬೋದು. ಅದೇ ಥರ ಮ್ಯಾಟ್ರಿಮೋನಿಯಲ್ ಸೈಟಲ್ಲೂ ಅಷ್ಟೇ, ಯಾವ ಥರ ಹುಡುಗಿ ಬೇಕು, ಯಾವ ಕ್ವಾಲಿಫಿಕೇಷನ್ ಬೇಕು, ಅವಳು ಫಿಸಿಕ್ ಹೇಗಿರಬೇಕು, ಕಲರ್ ಯಾವ ಥರ ಇರಬೇಕು, ಕುಜದೋಷ ಇರಬೇಕೋ ಬೇಡವೋ, ಸ್ಮೋಕಿಂಗೋ ನಾನ್ ಡ್ರಿಂಕಿಂಗೋ, ಈ ಹ್ಯಾಬಿಟ್ಸು ಇದೆಲ್ಲ ನಾವು ಫಿಲ್ಟರ್ ಮಾಡ್ಕೊತ ಹೋದರೆ ಕೆಲವಿಂದ ಬರ್ತದೆ, ಅವರನ್ನು ನಾವು ಅಪ್ರೋಚ್ ಮಾಡ್ತೇವೆ. ತುಂಬ ಸರಳ ಹಿಂದಿನ ಕಾಲಕ್ಕಿಂತ. ಅಥವಾ ವಧುವರಣ ಅನ್ವೇಷಣೆ ಕೇಂದ್ರಕ್ಕೆ ಹೋದಿ ಅಂದ್ಕೊಳ್ಳಿ, ಸಾಯಂಕಾಲ ಒಂದು 5 ಗಂಟೆಗೆ ತಂದೆ ತಾಯಿ ಪಾಪ ಒಂದು ಪುಸ್ತಕ ಇಟ್ಕೊಂಡು ಹೋಗ್ತಾರೆ. ಅಲ್ಲಿರೋದೆಲ್ಲ ಕೂಡ ಅಲ್ಲಿ ಫೋಟೋ ತೆಗಿಯೋಂಗಿಲ್ಲ ಅಂತಾರೆ. ಅಲ್ಲಿ ಇದ್ದದ್ದೆಲ್ಲ ಪ್ರೊಫೈಲ್ಸ್ ಎಲ್ಲ ನೋಡ್ತೇವೆ, ಎಲ್ಲ ಯಾವುದು ನಮಗೆ ಬೇಕಾದ ಕ್ವಾಲಿ ಅದ್ರಾಗ ಇದೆಯನ್ನು ನೋಡ್ತೇವೆ. ಬರ್ಕೊಂಡು ಬಂದು ಫಸ್ಟು ಜ್ಯೋತಿಷ್ಯರಿಗೆ ಕಳಿಸ್ತೇವೆ. ಒಂದು 5 ಸಂಬಂಧ ನೋಡ್ಕೊಂಬರ್ತಾರೆ, 5 ತೊಗೊಂಡು ಜ್ಯೋತಿಷ್ಯ ಕಳಿಸ್ಬಿಡ್ತೇವೆ. ಪಾಪ ಅವನ ಕತೆ ದೇವರಿಗೆ ಗೊತ್ತು, ಯಾಕಂದರೆ ಇದೆಲ್ಲ ನಾವು ಅನುಭವಿಸ್ತಾ ಇರ್ತೇವೆ. 5 ನಾವು ನೋಡಬೇಕು, 5ರಲ್ಲಿ ಒಂದೊಂದು ನಾವು ಕಂಪೇರ್ ಮಾಡಿ ಬೆಸ್ಟ್ ಅಂತ ತೆಗಿಬೇಕು. ಇದರಷ್ಟು ಹುಚ್ಚು ಕೆಲಸ ಇನ್ನೊಂದಿಲ್ಲ. ಆದರೆ ತುಂಬ ಕಷ್ಟದ ಕೆಲಸ. ಆದರೆ ಇವತ್ತು ತುಂಬ ಸರಳ ಆಗಿಬಿಟ್ಟಿದೆ, ಅದನ್ನು ಈಸಿ ಮಾಡಿಬಿಟ್ಟಿದ್ದಾರೆ. ಒಬ್ಬರ ಮನುಷ್ಯನ ಇನ್ನೊಬ್ಬನ ಕಂಪೇರ್ ಮಾಡೋದು ಸಾಮಾನ್ಯ ವಿಷಯವಾದು. ಒಬ್ಬ ಮನುಷ್ಯನ ಬಗ್ಗೆ ತಿಳ್ಕೊಡೋದೇ ಕಷ್ಟ ಅಂತಂದರೆ ಮತ್ತೆ ಕಂಪ್ಯಾರಿಸನ್ ಮಾಡೋದು ಬೇರೆ. ಕಂಪ್ಯಾರಿಸನ್ ಮಾಡಿ ಆಮೇಲೆ ಆ ಸಾರ್ಟ್ ಔಟ್ ಮಾಡಿ ಒಂದು 2 ಫಿಲ್ಟರ್ ಮಾಡಿ ಕೊಡ್ತಾನೆ. ಆ 2 ಮಗನಿಗೆ ಕಳಿಸ್ತಾರೆ. ಮಗನಿಗೆ ಕಳಿಸಿ, ನೋಡಪ್ಪ ಈ 2 ಜಾತಕ ಮ್ಯಾಚ್ ಆಗಿದೆ ಅಂತ. ಆಮೇಲೆ ಅವ್ನು ಡಿಸೈಡ್ ಮಾಡ್ತಾನೆ, ಇಲ್ಲಪ್ಪ ಈ 2 ಹುಡುಗಿಯರು ಚೆನ್ನಾಗಿಲ್ಲ, ನೀವು ಬೇರೆ ಹುಡುಗ್ರಿ. ಮತ್ತೆ ಇನ್ನೊಂದು ವಾರ ಮತ್ತೆ ಹೋಗು ಮ್ಯಾರೇಜ್ ಅವರು ವಧುವರಣ ಅನ್ವೇಷಣೆ ಕೇಂದ್ರಕ್ಕೆ ಮತ್ತೆ ಬರ್ಕೋ, ಮತ್ತೆ ಜ್ಯೋತಿಷನ ಕೈಲಿ ಬಿಸಾಕು. ಇದೇ ರೀತಿ ಈ ಥರ ಜೀವನ ನಡೀತಾ ಇದೆ ಇವತ್ತಿನ ದಿನ. ಅದರಲ್ಲಿ ಏನಾಗುತ್ತೆ, ನಮಗೆ ಮಿಸ್ ಆಗಲಿಕ್ಕೆ ಬಿಟ್ಟುಕೊಳ್ಳಿಕ್ಕೆ ಭಾಳಷ್ಟು ಕಾರಣಗಳಿದೆ. ಅದು ನಮ್ಮ ಸ್ವಂತ ಸ್ವಯಂಕೃತ ಅಪರಾಧದಿಂದ. ಯಾಕೆಂತಂದರೆ ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ, ಮದುವೆಗೆ ಏನು ಕ್ವಾಲಿಫಿಕೇಷನ್ ಬೇಕು. ಒಂದು ಉದ್ಯೋಗಕ್ಕೆ ಹೋದಿವಿ ಅಂದ್ಕೊಳ್ಳಿ, ಯಾವುದೋ ಒಂದು ಕಂಪನಿ ಉದ್ಯೋಗಕ್ಕೆ ಹೋದರೆ ಆ ಕಂಪನಿ ಇಟ್ ಈಸ್ ಎ ಸಾಫ್ಟ್ವೇರ್ ಕಂಪನಿ ಅಂದ್ಕೊಳ್ಳಿ. ಅವನೇನು ಹೇಳ್ತಾನೆ, ನೋಡಪ್ಪ ನಿಂಗೆ ಪ್ರೋಗ್ರಾಮಿಂಗ್ ಏನು ಬರುತ್ತೆ, ಜಾವಾ ಬರುತ್ತೆಯೋ, ಲೇಟೆಸ್ಟ್ ಯಾವುದನ್ನ ಪೈಥಾನ್ ಬರುತ್ತೋ, ಪರ್ಲ್ ಬರುತ್ತೋ ಅಂತ ಕೇಳ್ತಾನೆ. ಬಂದಿದ್ದರೆ ತೊಗೊಳ್ತಾನೆ. ಸೊ ಅವನ ಸ್ಕಿಲ್ಸ್ ಏನು, ಅವನು ಇದೆಲ್ಲ ಕೂಡ ಟೆಸ್ಟ್ ಮಾಡ್ತಾರೆ. ಯಾಕಂದರೆ ಉದ್ಯೋಗಕ್ಕೆ ಏನು ಬೇಕು ಅಂತಂದರೆ ಅವನಿಗೆ ಕ್ವಾಲಿಫಿಕೇಷನ್ ಇರಬೇಕು, ಅವನು ಮಾಡಲಿಕ್ಕೆ ಎಲಿಜಿಬಲ್ ಆಗಿರಬೇಕು. ಬಟ್ ಮದುವೆಗೆ ಕೂಡ ಕ್ವಾಲಿಫಿಕೇಷನ್ ಇದಲ್ವಾ. ಮದುವೆಗೆ ಕ್ವಾಲಿಫಿಕೇಷನು, ಉದ್ಯೋಗಕ್ಕೆ ಕ್ವಾಲಿಫಿಕೇಷನು ಒಂದೇ ಆಗಿಬಿಟ್ಟಿದೆ ಯಾಕೆಂದರೆ ನಮಗೆ ಬೇಕಾದ ದುಡ್ಡೇ ತಾನೆ. ಸೊ ಹಾಗಾಗಿ ಮದುವೆ ಮಾಡ್ಕೊಳ್ಳೋ ಕಾಲಕ್ಕ ಹುಡುಗನ ಕ್ವಾಲಿಫಿಕೇಷನ್ ಏನು, ಅವನು ಏನು ಉದ್ಯೋಗ ಮಾಡ್ತಾನೆ, ಅವನಿಗೆಷ್ಟು ಸಂಬಳ ಬರುತ್ತೆ, ಅವನ ರೆಸ್ಪಾನ್ಸಿಬಿಲಿಟೀಸ್ ಏನು, ಇದೆಲ್ಲ ಯಾವುದಕ್ಕೆ ನೋಡೋದು, ಉದ್ಯೋಗಕ್ಕೆ ನೋಡೋದು, ಹಣಕ್ಕೆ ನೋಡೋದು. ಬಟ್ ಮದುವೆ ವಿಚಾರಕ್ಕೆ ಹಣದ ಲಿಂಕ್ ತೊಗೊಂಬಂದ್ರೆ ಏನಾಗುತ್ತೆ, ಜೀವನ ಹಾಳಾಗುತ್ತೆ. ಹಣ ಬರುತ್ತೆ. ಇವತ್ತೆಲ್ಲ ಕೋಟೀಶ್ವರರೆಲ್ಲ ಕೂಡ ತುಂಬ ಸಂತೋಷವಾಗಿದ್ದಾರೆ ದಾಂಪತ್ಯಗಳಂದರೆ ಕ್ವಶನ್ ಮಾರ್ಕ್. ಅವ್ರಿಗಿಂತಲೂ ಏನೂ ಇಲ್ಲದವರು ಚೆನ್ನಾಗಿದ್ದಾರೆ. ಮೆಜಾರಿಟಿ ನೀವು ಕೇಸ್ ಸ್ಟಡಿ ಥರ ಮಾಡಿದರೆ ಇದ್ದವನಿಗಿಂತಲೂ ಇಲ್ಲದವನೇ ತುಂಬ ಖುಷಿಯಾಗಿದ್ದಾನೆ ವೈವಾಹಿಕ ಜೀವನದಲ್ಲಿ. ನಮ್ಮ ಭಾರತದಲ್ಲಿ ಇದ್ದವನಿಗಿಂತಲೂ ಇಲ್ಲದವರಿಗೆ ಡೈವರ್ಸ್ ಆಗೋ ಸಿಚುವೇಶನೇ ಇಲ್ಲ. ನೀವು ಹಳ್ಳಿಗೆ ಹೋಗಿ ಎಷ್ಟು ಜನಕ್ಕೆ ನಿಮ್ಮೂರಲ್ಲಿ ಡೈವರ್ಸ್ ಆಗಿದೆ ಅಂತ ಕೇಳಿ ಒಬ್ಬರು ಇರಲ್ಲ. ಅದೇ ಸಿಟಿಗೆ ಬನ್ನಿ, ಒಂದೊಂದು ಫ್ಯಾಮಿಲಿಲಿ ಒಬ್ಬೊಬ್ಬರು ಇರ್ತಾರೆ, ಇಲ್ಲ ನಮಗೆ ಡೈವರ್ಸ್ ಆಗಿದ್ರಿ ಅಂತ. ಮಗು ಇದ್ರೂ ಕೂಡ ಡೈವರ್ಸ್ ಮಾಡ್ಕೊಳ್ತಾರೆ ಭಾಳ ಜನ. ಯಾಕೆ ಅಂತಂದರೆ ರಿಕ್ವೈರ್ಮೆಂಟ್ ನೋಡಬೇಕಾದ್ರೆ ನೋಡದೆ ಬೇರೆ ಯಾವುದನ್ನು ನೋಡ್ತೀವಿ ನಾವು. ಮದುವೆಗೆ ರಿಕ್ವೈರ್ಮೆಂಟ್ ಏನಿರಬೇಕು, ಹುಡುಗಿಗೆ ಪೇಷನ್ಸ್ ಇರಬೇಕು, ಹುಡುಗನಿಗೆ ಪೇಷನ್ಸ್ ಇರಬೇಕು, ಪ್ಲಸ್ ರೆಸ್ಪೆಕ್ಟ್ ಇರಬೇಕು, ದೊಡ್ಡವರು ಅಂತಂಬ ಒಂದು ಕಾಳಜಿ ಇರಬೇಕು, ಫ್ಯೂಚರ್ ಜನ್ರೇಷನ್ ಬಗ್ಗೆ ಒಂದು ವಿಷನ್ ಇರಬೇಕು, ನೆಮ್ಮದಿ ಇರಬೇಕು. ದುಡ್ಡು ಇರಲಿ ದುಡ್ಡು ಇರದೇ ಇರಲಿ ಒಂದೇ ಥರ ರಿಯಾಕ್ಟ್ ಮಾಡುವಂಥ ಮನಸ್ಸಿರಬೇಕು. ಈ ಥರ ಇದ್ದರೆ ಅವನು ಕೂಡ ಆನಂದವಾಗಿರುತ್ತೆ. ಹಣ ಬರುವುದು ಹೋಗುವುದು ಕಾಲಕ್ಕೆ ಸಂಬಂಧಪಟ್ಟದ್ದು. ಯಾವಾಗೂ ಹಣ ಒಂದೇ ಟೈಮಲ್ಲಿ ಇರಲ್ಲ. ಇಫ್ ಯು ಆರ್ ಆಫ್ಟರ್ ಮನಿ, ದ ಮನಿ ವಿಲ್ ನೆವರ್ ಬಿ ಆಫ್ಟರ್ ಯು. ಕಾಲದಲ್ಲಿ ಹಣ ಬರಬಹುದು ಹೋಗ್ಬೋದು, ಆದರೆ ಇಬ್ಬರು ಒಟ್ಟಾಗಿರಬೇಕು. ಅದು ಆ ಕ್ವಾಲಿಫಿಕೇಷನ್ ನೋಡಬೇಕು. ದುಡ್ಡು ಇರಲಿ ನಿನ್ನ ಥರ ಒಂದೇ ಥರ ಇರ್ತೀನಿ, ದುಡ್ಡು ಇಲ್ಲದೇ ಇರಲಿ ನಿನ್ನ ಒಂದೇ ಥರ ನೋಡ್ಕೊಳ್ತೀನಿ. ಆ ಥರ ಕ್ವಾಲಿಫಿಕೇಷನ್ ಮದುವೆಗೆ ಬೇಕು. ಇವತ್ತು ಇದೆಯಾ ಅಥವಾ ನಾವು ನೋಡ್ತಾ ಇದ್ದೀವಾ? ನೋಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ದುಡ್ಡು ಇದ್ರೇ ಮದುವೆ, ಇಲ್ಲದ್ರೆ ಇಲ್ಲ. ದುಡ್ಡು ಇತ್ತಾ ಮದುವೆ ಮಾಡ್ಕೊತೀವಿ, ಮಧ್ಯದಲ್ಲಿ ದುಡ್ಡು ಹೋಯ್ತಾ ಡೈವರ್ಸ್. ಈ ಥರ ಜೀವನದ ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಏನಾಗುತ್ತೆ, ನಾವು ಮದುವೆಗೆ ನಿಜವಾಗಲೂ ಏನು ರಿಕ್ವೈರ್ಮೆಂಟ್ ನೋಡಬೇಕು ಅದು 100% ನಾವು ನೋಡ್ತಾ ಇಲ್ಲ.
ಒಂದು ಉದ್ಯೋಗಕ್ಕೆ, ಒಂದು ಹಣಕ್ಕೆ, ಒಂದು ಬಿಸ್ನೆಸ್ ಮಾಡಲಿಕ್ಕೆ ಯಾವ ಥರದ ರಿಕ್ವೈರ್ಮೆಂಟ್ಸ್ ಬೇಕೋ ಅದನ್ನೇ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ವಿವಾಹ ಅಂತಂಬೋದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ ಇವತ್ತು. ಎಲ್ಲ ನನಗೆ ಲಾಭ ಬಂದರೆ ಇಟ್ಕೊಳ್ತೀನಿ, ವಿವಾಹದಲ್ಲಿ ಲಾಭ ಇಲ್ಲ ಅಂದರೆ ಬಿಟ್ಟು ಬಿಡ್ತೀನಿ. ಒಂದು ಕಂಪನಿ ಅಷ್ಟೇ ಅಲ್ವಾ, ಲಾಭ ಬಂದರೆ ಇಟ್ಕೊಳ್ತೇವೆ, ಲಾಭ ಇಲ್ಲಾಂದರೆ ಏನು ಮಾಡ್ತೇವೆ, ಅದನ್ನು ಲೇ ಆಫ್ ಮುಚ್ಚಿಬಿಡ್ತೇವೆ ಅಥವಾ ಮಾರಿಬಿಡ್ತೇವೆ. ಮದುವೆ ಹಾಗೇನಾ? ತುಂಬ ಅನುಕೂಲವತಿಯಾಗಿದ್ದಾಳೆ, ಹಣ ಬಂದಾಗ ತುಂಬ ಚೆನ್ನಾಗಿದ್ದಾಳೆ, ಹಣ ಇಲ್ಲದಾಗೂ ಚೆನ್ನಾಗಿದ್ದಾಳೆ, ಸಂತೋಷ. ಹಣ ನಂಗೆ ಒಳ್ಳೆ ಟೈಮ್ ಇತ್ತು, ತುಂಬ ನನಗೆ ಕೂಡ ಖುಷಿ ಇದ್ಲು, ನನಗೆ ಏನೋ 7 ವರ್ಷ ಅದು ಇದು ಕೆಟ್ಟ ಸಮಯ ಬಂತು, ಆ ಹುಡುಗಿ ನನಗೂ ಗಲಾಟೆ ಆಯಿತು, ಆ ಹುಡುಗಿ ಬೇರೆಯವ್ರ ಜೊತೆ ಸಂಬಂಧ ಇಟ್ಟುಕೊಂಡ್ಳು, ಆ ಹುಡುಗ ಬೇರೆಯವ್ರು ನಂಗೆ ನೆಮ್ಮದಿ ಇಲ್ಲ, ಈ ಹೆಂಡತಿ ಬೇಡ ಅಂತೇಳಿ ಬೇರೆಯವ್ರ ಜೊತೆ ಸಂಬಂಧ ಇಟ್ಟುಕೊಂಡ, ಒಂದು ಸಿಚುವೇಶನ್ ನಂಬಿಕೆ ಹೋಯಿತು, ಡಿವೋರ್ಸ್ ತೊಗೊಳ್ಳೋದು. ಇದು ಬಿಸ್ನೆಸ್ಸೇ ಮಾಡೋದಿದಲ್ಲ. ಸೊ ವಿವಾಹ ಬಿಸ್ನೆಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ವಿವಾಹಕ್ಕೆ ಮೇಯ್ನ್ ಏನು ನೋಡಬೇಕು? ಹುಡುಗಿಗೆ ಪೇಷನ್ಸ್ ಇದೆಯಾ, ಒಳ್ಳೆ ಗುಣಗಳಿದೆಯಾ ನೋಡಬೇಕು. ಯಾಕೆ ನೋಡಬೇಕು ಅಂದರೆ, ನಮ್ಮ ಭಾರತದಲ್ಲಿ ವಿವಾಹದ ವ್ಯವಸ್ಥೆ ಇಷ್ಟು ಒಂದು ಒಳ್ಳೆ ಉಳಿದಿದೆ. ಪಾಶ್ಚಾತ್ಯರು ಕೂಡ ಭಾರತೀಯ ವಿವಾಹ ವ್ಯವಸ್ಥೆಯನ್ನು ಕೊಂಡಾಡ್ತಾ ಇದ್ದಾರೆ ಅಂತಂದರೆ ಆ ಕ್ರೆಡಿಟ್ ಎಲ್ಲ ಕೂಡ ಹೆಣ್ಣು ಮಕ್ಕಳದೇ. ಅವರು ಪಾಲಿಸಿಕೊಂಡು ಬಂದಿದ್ದರಿಂದ, ಗಂಡಸರು ಬಿಟ್ಟಿದ್ದಾರೆ, ಹೆಂಗಸರು ಪಾಲಿಸಿಕೊಂಡು ಹಿಂದಿಂದ ಬಂದಿದ್ದಾರೆ ಕಾರಣ ಈತ ಉಳಿದಿದೆ. ಈಗ ಏನಾಗಿದೆ, ಯಾವುದು ಬೇಡ ನಮಗೆ, ಆಚಾರ ಬೇಡ, ವಿಚಾರ ಬೇಡ, ಡಿಸಿಪ್ಲಿನ್ ಬೇಡ. ಆಚಾರ ವಿಚಾರ ಅಂದರೆ ದೇವಸ್ಥಾನ ಗುಡಿ ಇಂಥದ್ದಲ್ಲ, ಮನೆಗೆ ಸಂತೋಷವಾಗಿರಲಿಕ್ಕೆ ಬೇಕಾದ್ದು ಮಿನಿಮಮ್ ರಿಕ್ವೈರ್ಮೆಂಟ್, ಇದು ಯಾವುದು ನಿಮ್ಗೆ ಬೇಡ ನನಗೆ. ಈ ಥರ ಇದ್ದರೆ ವಿವಾಹ ಹೇಗೆ ಸಕ್ಸಸ್ ಆಗುತ್ತೆ? ಆಗೋದಿಲ್ಲ. ವಿದೇಶದಲ್ಲೆಲ್ಲ ಕೂಡ ಎಷ್ಟೋ ಡೈವರ್ಸ್ಗಳಾಗ್ತಾಯಿದೆ, ಅವ್ರ ಜಾತಕ ನೋಡ್ಕೊಳ್ತಾ ಇಲ್ವಾ? ನೋಡ್ಕೊಳ್ತಾ ಇಲ್ಲ. ಎಷ್ಟೋ ಸಕ್ಸಸ್ಸು ಆಗಿದೆ, ಅವ್ರ ಜಾತಕ ನೋಡ್ಕೊಂಡಿದ್ದಾರಾ? ನೋಡ್ಕೊಂಡಿಲ್ಲ. ಜಾತಕ ನೋಡೋದು ನೋಡದೇ ಇರೋದು ಕ್ರೈಟೀರಿಯಾ ಅಲ್ಲ. ನಮಗೆ ಜ್ಯೋತಿಷ್ಯ ಏನಾಗುತ್ತೆ, ಒಂದು ಮಾರ್ಗ ತೋರಿಸುತ್ತೆ. ನೀವು ಜ್ಯೋತಿಷ್ಯ ಬೇಡ ಅಂದರೆ ಬೇರೆ ಮಾರ್ಗಗಳು ಕೂಡ ಉಂಟು, ಜ್ಯೋತಿಷ್ಯನೇ ನೋಡಬೇಕು ಅಂತ ಏನಿಲ್ಲ. ನಿಜವಾಗೂ ವಿವಾಹಕ್ಕೆ ಏನು ರಿಕ್ವೈರ್ಮೆಂಟ್ ನೋಡಬೇಕು ಅದು ನಾವು ನೋಡ್ತಾ ಇಲ್ಲದ್ರಿಂದ ಟೈಮ್ ಬರ್ತಾ ಇರುತ್ತೆ, ಸಂಬಂಧಗಳು ಬರ್ತಾ ಇರುತ್ತೆ, ರಿಜೆಕ್ಟ್ ಆಗ್ತಾ ಇರುತ್ತೆ. ರಿಜೆಕ್ಟ್ ಆಗಲ್ಲ, ನಾವೇ ರಿಜೆಕ್ಟ್ ಮಾಡ್ತೇವೆ. ಒಂದೇ ಹುಡುಗ ರಿಜೆಕ್ಟ್ ಮಾಡ್ತಾನೆ, ಒಂದೇ ಹುಡುಗಿ ರಿಜೆಕ್ಟ್ ಮಾಡ್ತಾನೆ. ಯಾಕೆಂದರೆ ಇಬ್ಬರದು ಬಿಸ್ನೆಸ್ ಡೀಲ್ ಅಲ್ವಾ. ಬಿಸ್ನೆಸ್ ಡೀಲ್ ಆದರೆ ನನಗೆ ಇದು ಇಷ್ಟ ಇಲ್ಲ, ನಾನು ಬಿಟ್ಟುಬಿಟ್ಟೆ. ನಾವು ಪೇಷನ್ಸ್ ಇದೆ, ಅಥವಾ ಹುಡುಗಿಗೆ ಒಳ್ಳೆಯ ಗುಣ ಇದೆ, ಕಷ್ಟದಲ್ಲಿದ್ರೂ ಸುಖದಲ್ಲಿದ್ರೂ ನನ್ನನ್ನು ಚೆನ್ನಾಗಿ ನೋಡ್ಕೊತಾಳೆ ಅಂತಂಬೋದು ಹುಡುಗಿಗೂ ಇರಬೇಕು, ಹುಡುಗ ಇರಬೇಕು. ಹುಡುಗಿಗೆ ಈ ಹುಡುಗ ಒಳ್ಳೆ ಮನುಷ್ಯ, ನಾನು ಎಷ್ಟು ಕಷ್ಟಪಟ್ಟರೂ ಕೂಡ ನನ್ನನ್ನು ಚೆನ್ನಾಗಿ ಪ್ರೀತಿಯಾಗಿ ನೋಡ್ಕೊಳ್ತಾನೆ, ನಾನು ತಪ್ಪು ಮಾಡಿದ್ರೂ ಹೀಗೆ ರಿಯಾಕ್ಟ್ ಮಾಡ್ತಾನೆ, ಸರಿ ಮಾಡಿದ್ರೂ ಒಂದೇ ಥರ ರಿಯಾಕ್ಟ್ ಮಾಡ್ತಾನೆ, ನನಗೊಂದು ಗೈಡು, ಒಂದು ಟೀಚರ್ ಥರ ನನಗೆ ಪ್ರೋತ್ಸಾಹ ಕೊಡ್ತಾನೆ ಅಂತಂಬೋ ರಿಕ್ವೈರ್ಮೆಂಟು ಹುಡುಗಿ ಬಯಸಬೇಕು. 100% ಬಯಸಲ್ಲ ಯಾರು. ಹಾಗಾಗಿ ತೊಂದರೆಗಳಾಗ್ತಾ ಇದೆ. ಜಾತಕ ನೋಡೋದ್ರಿಂದ ನಿಮಗೇನು ಸಿಚುವೇಶನ್ ಚೇಂಜ್ ಆಗಲ್ಲ. ಎಲ್ಲರೂ ಜಾತಕ ನೋಡ್ತಾ ಇದ್ದಾರೆ, ಜಾತಕ ನೋಡೇ ಮದುವೆಗೆ ಮುಂದುವರಿತಾ ಇದ್ದಾರೆ. ಒಳ್ಳೆಯ ಮುಹೂರ್ತ, ಒಳ್ಳೆಯ ದೇವಸ್ಥಾನ, ಒಳ್ಳೆಯ ದಾನ ಧರ್ಮ ಎಲ್ಲವನ್ನೂ ಮಾಡ್ತಿದ್ದಾರೆ. ಆದರೂ ಡೈವರ್ಸ್ ಆಗ್ತಾ ಇದೆ. ಕಾರಣ ಏನಂತಂದರೆ ಲೋಪ. ನಾವು ಚಾಯ್ಸಲ್ಲಿದೆ ನಮ್ಮ ಲೋಪ. ಅದರಲ್ಲಿ ಜ್ಯೋತಿಷ್ಯದಲ್ಲಿ, ಪುರೋಹಿತರಲ್ಲಿ ಅಥವಾ ದೇವಸ್ಥಾನದಲ್ಲಿ ಅದರಲ್ಲೆಲ್ಲ ಲೋಪ ಇರೋದು. ನಾವು ಅಸಲು ಏನು ಬೇಕು ಅಂತ ನಮಗೆ ಗೊತ್ತಿದೆಯಾ? ಅದರಿಂದ ನಮಗೆ ತೊಂದರೆ ಆಗ್ತಾಯಿದೆ. ಸೊ ಇಲ್ಲಿ ಏನು ಕಾರಣ ಅಂತಂದರೆ, ಈ ಹುಡುಗ ತಾನು ನೋಡಬೇಕಾದ್ದು ವಿವಾಹಕ್ಕೆ ಏನು ಬೇಕೋ ಅದು ನೋಡದೆ, ಹಣಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ಏನು ರಿಕ್ವೈರ್ಮೆಂಟ್ ಬೇಕೋ ಅದನ್ನು ವಿವಾಹಕ್ಕೆ ಅಪ್ಲೈ ಮಾಡಿ ನೋಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಅವರ ರಿಕ್ವೈರ್ಮೆಂಟ್ ತಕ್ಕಂತೆ ಸಿಗ್ತಾ ಇಲ್ಲ. ಹಾಗಾಗಿ ಡಿಲೇ ಆಗ್ತಾ ಇದೆ. ಈಗ ನಾವು ನೋಡಬೇಕಾದೇನು, ಅಸಲು ಸಂಬಂಧಗಳು ಬರ್ತಾ ಇದೆಯಾ ಇಲ್ವಾ ಅಂತ ಅಂಬೋದು ನೋಡಬೇಕು. ಸಂಬಂಧಗಳು ಬರ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ದಶೆ ನೋಡ್ತೇವೆ. ದಶೆ ನೋಡಿ, ಇದು ಯಾವ ದಶೆಯಲ್ಲಿ ಮದುವೆ ಆಗುತ್ತೆ? ಸಪ್ತಮಾಧಿಪತಿ ಯಾರು? ಶನಿ. ಸೊ ಶನಿ ದಶೆಯಲ್ಲಿ ಮದುವೆ ಆಗಬೇಕು. ಸಪ್ತಮದಲ್ಲಿ ಯಾರನ್ನ ಇದ್ದಾರಾ? ಯಾರೂ ಇಲ್ಲ. ಅಥವಾ ಕಲತ್ರಕಾರಕ ಯಾರು? ಶುಕ್ರ ದಶೆಯಲ್ಲಿ ಆಗಬೇಕು. ಸೊ ಈ ಸಪ್ತಮ ಸ್ಥಾನದಲ್ಲಿರೋ ಗ್ರಹ ದಶೆ, ಸಪ್ತಮಾಧಿಪತಿ ದಶೆ, ಸಪ್ತಮಕಾರಕ ಆದಂಥ ಶುಕ್ರ ದಶೆ. ಸಮ್ಟೈಮ್ಸ್ ದ್ವಿತೀಯ ಸ್ಥಾನದಲ್ಲಿ ಕೂಡ ಆಗತ್ತೆ. ಆದರೆ ಫ್ಯಾಮಿಲಿ ಮಾತು ಇವರು ಯಾರು ಕೇಳ್ತಿದ್ದಾರೆ? ದೊಡ್ಡಪ್ಪನ ಅಣ್ಣನ ಮಾತು ತಮ್ಮ ಕೇಳ್ತಾ ಇದ್ದಾನೆ? ಮನೆಯಲ್ಲಿ ಹಿರಿಯರು, ತಾತ, ಅಜ್ಜಿ, ಇವ್ರ ಮಾತು ಯಾರಾದರೂ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಕೇಳ್ತಾ ಇದ್ದಾರೆ? ಇಲ್ಲ. ಆದ ಕಾರಣ ನಾವು ದ್ವಿತೀಯ ಸ್ಥಾನ ನೋಡಿದ್ರೂ ದೊಡ್ಡ ಪ್ರಯೋಜನ ಏನೂ ಇಲ್ಲ. ಸೊ ಕುಟುಂಬದ ಒಂದು ಒತ್ತಾಯದಿಂದ ಆದರೂ ಹಿಂದೆ ಮದುವೆ ಆಗ್ತಿತ್ತು, ಈಗ ಆಗೋದಿಲ್ಲ. ಈಗ ಹುಡುಗ ಅಲ್ಟಿಮೇಟ್ಲಿ ಎಸ್ ಅನ್ನೋರ್ಗೂ ಮದುವೆ ಮಾಡೋಂಗಿಲ್ಲ.
ಆ ತಂದೆ ತಾಯಿ ಪಾಪ ಗೋಳಾಡ್ತಿರ್ತಾರೆ ಸಂಬಂಧಗಳು ನೋಡೋಕ್ಕೆ, ಎಲ್ಲರೂ ಮದುವೆಗಳಾಗೋಗ್ತಾ ಇದೆ, ನಮ್ಮ ಮಗ ಇನ್ನೂ ಮದುವೆ ಮಾಡ್ಕೋಬೇಕು ಅಂದ್ಕೊತಾ ಇಲ್ಲ, ಏನು ಮಾಡಬೇಕು ಅರ್ಥವೇ ಆಗ್ತಾಯಿಲ್ಲ ಅಂತ ತಂದೆ ತಾಯಿ ಗೋಳಾಡ್ತಾ ಇರ್ತಾರೆ. ಏಕೆಂದರೆ ದ್ವಿತೀಯ ಸ್ಥಾನ ನೋಡಿ ಪ್ರಯೋಜನ ಇಲ್ಲ, ಯಾಕೆಂದರೆ ತಂದೆ ತಾಯಿಗಳ ಮಾತಿಗೆ ಬೆಲೆ ಇಲ್ಲ. ಆದ ಕಾರಣ ಅದಕ್ಕೆ ಹುಡುಗನಿಗೆ ನಾನು ಮದುವೆ ಮಾಡ್ಕೋಬೇಕು ಯಾವಾಗ ಅನಿಸುತ್ತೆ, ಅವನಲ್ಲಿರುವಂಥ ಸೆಕ್ಷುವಲ್ ಡಿಸೈರ್ಸನ್ನು ಈಡೇರಿಸಿಕೊಳ್ಳಬೇಕು ಅಂತ ಯಾವಾಗ ಅತಿಯಾದಂಥ ಒಂದು ಫೋರ್ಸ್ ಒಳಗಿಂದ ಬರುತ್ತೋ ಆವಾಗ ಅವನು ಮದುವೆಗೆ ರೆಡಿ ಆಗ್ತಾನೆ. ಅಥವಾ ತನಗೆ ಬಿಸ್ನೆಸ್ಸು ದುಡ್ಡು ಇದೆಲ್ಲ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಮದುವೆ ಆದರೆ ಬರುತ್ತೆ ಅಂತಂದರೆ ಆ ಕಾರಣದಿಂದ ಕೂಡ ಭಾಳ ಜನ ಮದುವೆ ಮಾಡಿಕೊಳ್ತಾರೆ. ಸೊ ಇಲ್ಲಿ 2 ಗ್ರಹಗಳು ಯಾವುದು ಅಂತಂದರೆ, ಒಂದು ಶನಿ, ಇನ್ನೊಂದು ಶುಕ್ರ. ಇವರ ದಶೆಯಲ್ಲಿ ಆಗಬೇಕು. ಪ್ರೆಸೆಂಟ್ ಇವರ ದಶೆ ಏನಾದರೂ ನಡೀತಾ ಇದೆಯಾ? ಸೊ ಈಗ ನೋಡಿ, ನೀವು ವಿಂಶೋತ್ತರಿ ದಶೆ ನೋಡಿದ್ರೆ ಈಗ ಶನಿ ಭುಕ್ತಿ ನಡೀತಾ ಇದೆ. ಕೇತು ಮಹಾದಶೆ, ಬಟ್ ಶನಿ ಭುಕ್ತಿ. ಜಾತಕದಲ್ಲಿ ಕೇತು ಎಲ್ಲಿದ್ದಾನೆ? ದಶಮ ಸ್ಥಾನದಲ್ಲಿದ್ದಾನೆ. ಸೊ ರಾಹುಕೇತುಗಳು ಏನಂತಂದರೆ ಯಾವ ಮನೆಗಿದ್ರೆ ಆ ಫಲವನ್ನು ಕೊಡ್ತಾರೆ. ಸೊ ದಶಮ ಸ್ಥಾನದಲ್ಲಿ ಕೇತು ಇರೋದರಿಂದ ದಶಮಕ್ಕೆ ಸಂಬಂಧಪಟ್ಟ ಉದ್ಯೋಗ, ಎಲಿವೇಷನು ಅದಕ್ಕೆ ಸಂಬಂಧಪಟ್ಟದ್ದೇ ಕೊಡ್ತಾನೆ. ಹಾಗಾಗಿ ಈ ಹುಡುಗ ಈಗ ಒಳ್ಳೆ ಪೊಸಿಷನಲ್ಲಿ ಕೆರಿಯರಲ್ಲಿ ತುಂಬ ಅಪ್ಡೇಟ್ ಆಗ್ತಾ ಇದ್ದಾನೆ, ಅಪ್ಗ್ರೇಡ್ ಆಗ್ತಾ ಇದ್ದಾನೆ, ಒಳ್ಳೆ ಪ್ರಮೋಷನ್ಸ್ ಬಂತು. ಈಗ ಫಾರಿನ್ ಇಲ್ದಾನೆ ಈ ಹುಡುಗ, ರೀಸೆಂಟಾಗೆ ಹೋಗಿದ್ದಾನೆ. ಯಾಕೆಂದರೆ ದಶಮ ಸ್ಥಾನಕ್ಕೆ ಸಂಬಂಧಪಟ್ಟದ್ದು ಕೂಡ ಆ್ಯಕ್ಟಿವೇಟ್ ಆಗಿದೆ. ಮಹಾದಶೆಗೆ ಸಂಬಂಧಪಟ್ಟ ಡ್ಯೂಟೀಸ್ ಏನಿರ್ತೀಯೋ ಅದು ಆ್ಯಕ್ಟಿವೇಟ್ ಆಗುತ್ತೆ. ಬಟ್ ನಾವು ನೋಡಬೇಕಾದ ಇದಕ್ಕೆ ರಿಲೇಷನ್ಶಿಪ್ ಏನಂದರೆ, ಈಗ ಮಹಾದಶೆಗೂ ಭುಕ್ತಿಗೂ ಏನು ರಿಲೇಷನ್ಶಿಪ್ಪು, ಇದೆರಡನ್ನು ಹೇಗೆ ನೋಡಬೇಕು? ಮಹಾದಶೆಗೆ ಸಂಬಂಧಪಟ್ಟ ಅಧಿಪತಿ ಯಾರಾಗ್ತಾರೆ, ಅವನ ಕಾರಕತ್ವಗಳೇನಿದೆ, ಅವನು ಯಾವ ಮನೆ ಅಧಿಪತಿ ಆಗ್ತಾನೆ ಅದಕ್ಕೆ ಸಂಬಂಧಪಟ್ಟದ್ದು ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಮದುವೆ ಜೊತೆ. ಇಲ್ಲಿ ಕೇತು ದಶೆ ಆದ ಕಾರಣ ಕೇತುವಿಗೆ ಆಧಿಪತ್ಯ ಇಲ್ಲ, ಕೇತು ದಶಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ದಶಮ ಸ್ಥಾನದ್ದು ಟ್ರಿಗರ್ ಮಾಡ್ತಾನೆ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಕಾನ್ಸಂಟ್ರೇಷನು, ಒಳ್ಳೆಯ ಉದ್ಯೋಗ ಪಡಿಬೇಕು, ಹಣ ಪಡಿಬೇಕು, ಈ ಕಾನ್ಸಂಟ್ರೇಷನ್ ಮಾಡ್ತಾನೆ. ಭುಕ್ತಿ ಯಾವುದು? ಶನಿ. ಶನಿಗೆ ಸಂಬಂಧಪಟ್ಟ ಭುಕ್ತಿ ಏನು ಹೇಳುತ್ತೆ? ವಿವಾಹಕ್ಕೆ ಸಂಬಂಧಪಟ್ಟ ಟ್ರಿಗರ್ ಮಾಡುತ್ತೆ. ಅಂದರೆ ಸಂಬಂಧಗಳು ಬರ್ತಾ ಇರುತ್ತೆ. ಒಂದು ಉದ್ಯೋಗ ಅವಕಾಶಗಳು ಬರ್ತಾ ಇದೆ, ಎರಡನೇದು ಸಂಬಂಧಗಳು ಬರ್ತಾ ಇದೆ. ಇದು ಎರಡೂ ಕೂಡ ಒಂದಕ್ಕೊಂದು ಆಪೋಸಿಟ್ ಆಗಿರಬಾರ್ದು, ಡಿಫರ್ ಅಂದರೆ ಏನು, ವ್ಯತಿರೇಕವಾಗಬಾರ್ದು. ಈಗ ಉದ್ಯೋಗ, ಮದುವೆ ಎರಡೂ ಕೂಡ ವಿರುದ್ಧವಾದದ್ದೇನೂ ಅಲ್ವಲ್ಲ, ಎರಡೂ ಕೂಡ ಮಿಂಗಲ್ ಆಗುವಂಥದ್ದೇ ಅಲ್ಲ. ಸೊ ಉದ್ಯೋಗ ಅಂತಂಬೋದು ಮದುವೆಗೆ ಬೇಕಾದ್ರೆಲ್ಲ ಉದ್ಯೋಗ ಬೇಕು ಅಂದ್ಕೊಳ್ತಾರೆ, ಉದ್ಯೋಗ ಮಾಡೋರೆಲ್ಲ ಕೂಡ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾರೆ. ಇದು ಒಂದಕ್ಕೊಂದು ಹತ್ತಿರ ಸೇರುವಂಥದ್ದು, ಜೊತೆಯಾಗಿರುವಂಥದ್ದು. ಹಾಗಾಗಿ ದೋಷ ಇಲ್ಲ. ಸಪೋಸ್ 6ನೇ ಮನೆ ಅಧಿಪತಿ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಬೇರೆ ಯಾವುದನ್ನು 6, 8, 12 ಮನೆ ಅಧಿಪತಿಗಳು ನಡೀತಾ ಇದೆ ಅಂದ್ಕೊಳ್ಳಿ. 6ನೇ ಮನೆ ಏನು? ಶತ್ರುತ್ವ. 8ನೇ ಮನೆ ಏನು? ವಿಯೋಗ. ಆ ಮಹಾದಶೆ ಭುಕ್ತಿ ಏನು? ಕಳತ್ರ ಭುಕ್ತಿ. ಅಂದರೆ ಏನು? ಒಂದು ಕಡೆ ಏನೋ ವಿಯೋಗ, ಇನ್ನೊಂದು ಕಡೆ ಏನೋ ಮದುವೆ. ಇದೆರಡೂ ಕೂಡುತ್ತಾ? ಕೂಡುವುದಿಲ್ಲ. ಆವಾಗ ಏನಾಗುತ್ತೆ, ಒಂದು ಕಡೆಯಿಂದ ಸಂಬಂಧಗಳು ಬೇಕು ಅಂತಿರುತ್ತೆ, ಇನ್ನೊಂದು ಕಡೆಯಿಂದ ಯಾಕಪ್ಪ ಮದುವೆ ನೋಡ್ತೇವೆ ಅಂತ ಅನಿಸುತ್ತೆ. ಇದೆರಡು ಜೊತೆಯಾಗಿ ಬರುತ್ತೆ. ಆ 2 ಗ್ರಹಗಳ ಪವರ್ಫುಲ್ ನೋಡಿಕೊಂಡು ಗೋಚಾರದ ಡಾಮಿನೇಷನ್ ಹೇಗಿದೆ ಅಂತ ಅಂಬೋದು ನೋಡಿ ಅವನು ಮದುವೆ ಮಾಡ್ಕೋಬೇಕು ಬೇಡ ಅಂತ ಅನಿಸುತ್ತೆ. ನಮ್ಮಲ್ಲೇ ಭಾಳ ಜನ ಇಲ್ವಾ, ಕೆಲವೊಂದು ಜನ ನಾನು ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇರ್ತಾರೆ, ಇನ್ನೊಂದು ಸಲ ಬೇಡಪ್ಪ ಅಂತ ಅನಿಸ್ತಾ ಇರುತ್ತೆ. ಎರಡೂ ಕೂಡ ಈ ಥರ ಸ್ವಿಚ್ ಆಗ್ತಾ ಇರುತ್ತೆ. ಆದರೆ ನಿಜವಾಗೂ ಮದುವೆ ಮಾಡ್ಕೊಂಬೋ ಸಿಚುವೇಷನಲ್ಲಿ ಗೋಚಾರದಲ್ಲಿ ಯಾವ ಗ್ರಹ ಬಲವಾಗಿರುತ್ತೋ ಒಂದೊಂದು ಸಲ ಮದುವೆ ಮಾಡ್ಕೊತಾರೆ, ಒಂದೊಂದು ಸಲ ಟ್ರೈ ಮಾಡಿ ಸಾಕಾಯ್ತೀನಿ ಬೇಡ ಅಂತಂದು ಬಿಟ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಮಹಾದಶೆಗೂ ಭುಕ್ತಿಗೂ ಇರುವಂಥ ಸಂಬಂಧ ಏನಂತಂದರೆ, ಮಹಾದಶ ಸೂಚನೆ ಮಾಡುವಂಥ ವಿಷಯಗಳು, ಭುಕ್ತಿ ಸೂಚನೆ ಮಾಡುವಂಥ ವಿಷಯಗಳು, ಅಥವಾ ಪ್ರತ್ಯಂತರ ಭುಕ್ತಿ ದಶೆ ಸೂಚನೆ ಮಾಡುವಂಥ ವಿಷಯಗಳು ಆಪೋಸಿಟ್, ಪರಸ್ಪರ ವಿರುದ್ಧವಾಗಿರಬಾರ್ದು. ವಿರುದ್ಧವಾಗಿದ್ದಾಗ ಏನಾಗುತ್ತೆ ಅಂದರೆ ಕೋಆಪರೇಷನಲ್ಲಿ ನಾನ್ ಕೋಆಪರೇಷನ್, ಅಥವಾ ನಾನ್ ಕೋಆಪರೇಷನಲ್ಲಿ ಸ್ವಲ್ಪ ಕೋಆಪರೇಷನ್ ಆಗ್ತದೆ. ಅದನ್ನು ನೀವು ಆ ದಶೆಯ ಆ ಸಮಯದಲ್ಲಿ ಗೋಚಾರದ ಬೇಸ್ ಮೇಲೆ ಹೇಳಬೇಕಾಗ್ತದೆ. ಸೊ ಇನ್ನು ಮುಂದೆ ಗೋಚಾರದ ಪಾಠ ಬರುತ್ತೆ, ಆವಾಗ ಇವನು ಈ ನೋಡೋಣ ಇದ್ರ ಬಗ್ಗೆ. ಈಗ ಪ್ರೆಸೆಂಟ್ ದಶೆ ನೋಡಿದರೆ ಕೇತು ಮಹಾದಶೆ, ಕೇತು ದಶಮ ಸ್ಥಾನದಲ್ಲಿದ್ದಾನೆ. ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಆಪರ್ಚುನಿಟೀಸ್ ಈ ಹುಡುಗನಿಗೆ ತುಂಬ ಚೆನ್ನಾಗಿ ಬರುತ್ತೆ. ಆ ಕೇತು ದಶಮ ಸ್ಥಾನದಲ್ಲಿರೋದ್ರಿಂದ ದಶಮ ಸ್ಥಾನ ಕೇಂದ್ರ, ಆದ ಕಾರಣ ಅನುಕೂಲವಾಗೇ ಇರುತ್ತೆ. ಅಂದರೆ ಹಣದ ವಿಚಾರದಲ್ಲಿ ಅವನಿಗೇನು ಬೇಕೋ ಅದು ಅನುಕೂಲವಾಗ್ತದೆ. ನೆಕ್ಸ್ಟ್ ಸಪ್ತಮಾಧಿಪತಿ ಭುಕ್ತಿ ನಡೀತಾ ಇರೋದ್ರಿಂದ ಸಪ್ತಮಾಧಿಪತಿ ಏನು ಹೇಳ್ತಾನೆ? ವಿವಾಹಕ್ಕೆ ಸಂಬಂಧಪಟ್ಟ ಆಪರ್ಚುನಿಟೀಸ್ ಕಳಿಸ್ತಾ ಇರ್ತಾನೆ.
ಹುಡುಗ ಕೂಡ ಆ ಆಪರ್ಚುನಿಟೀಸನ್ನು ಚಾಯ್ಸು ಸೆಲೆಕ್ಟ್ ಮಾಡಿಕೊಳ್ಳುವಂಥ ಒಂದು ರೀತಿಯಲ್ಲಿ ಇರ್ತಾನೆ. ಅದೇ ಆ ಶನಿ ಅಷ್ಟಮದಲ್ಲಿ ಕೂತಿದ್ದಾನೆ. ಆದ ಕಾರಣ ಸಂಬಂಧಗಳೂ ಬರ್ತಾ ಇರುತ್ತೆ, ರಿಜೆಕ್ಟೂ ಮಾಡ್ತಾ ಇದ್ದಾನೆ. ಇವ್ರು ರಿಜೆಕ್ಟ್ ಮಾಡ್ಬೋದು ಅಥವಾ ಹುಡುಗಿ ರಿಜೆಕ್ಟ್ ಮಾಡ್ಬೋದು. ಇದೆರಡೂ ಅಲ್ಲದ್ರೆ ಕೂಡ ಅಮ್ಮ ಅಪ್ಪ ನಮಗೆ ಬೇಡ ಅಂತಂಬೋದು, ಅಥವಾ ಯಾವುದೋ ಒಂದು ಕಾರಣದಲ್ಲಿ ನಿಂತು ಹೋಗೋದು, ಈ ಥರ ನಡೆಯುತ್ತೆ. ಸೊ ಇಲ್ಲಿ ಶನಿ ಸ್ವಕ್ಷೇತ್ರದಲ್ಲಿರೋದರಿಂದ ಪ್ರಯತ್ನ ಜಾಸ್ತಿ ಮಾಡಿ ಮಿನಿಮಮ್ ರಿಕ್ವೈರ್ಮೆಂಟನ್ನು ಪ್ರಯತ್ನಪೂರ್ವಕವಾಗಿ ನೋಡಿಕೊಂಡು ಹೋದರೆ ಮದುವೆ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ದಶೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಗುರುಬಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ಮದುವೆ ಮಾತ್ರ ಮುಂದೆ ಉಳಿಯೋದಿಲ್ಲ. ನೋಡ್ತಾರೆ ಕೊನೆಗೆ 10 ವರ್ಷ ಆದಮೇಲೆ ಇನ್ನು ಏಜ್ ಬಾರ ಆಯಿತು ಅಂದಮೇಲೆ ಸರಿ ಇನ್ನು ನೋಡೋದು ಸಾಕು, ಯಾವುದೋ ಒಂದು ಹುಡುಗಿನ ಮದುವೆ ಮಾಡ್ಕೊಪ್ಪ. ನಾವು ಅಷ್ಟೇ ಅಲ್ವಾ, ಯಾವುದೋ ಒಂದು ಮಾರ್ಕೆಟ್ಗೆ ಹೋಗ್ತೇವೆ, ಎಲ್ಲ ಕಡೆ ನೋಡಿ ಕೊನೆಗೆ ಏನು ಮಾಡ್ತೇವೆ, ಯಾವುದೋ ಒಂದು ತೊಗೊಂಡು ಕೆಲಸಕ್ಕೆ ತೊಗೊಂಡು ಬರ್ತೇವೆ. ಕೊನೆಗೆ ಯಾವುದೂ ಸಿಗಲಿಲ್ಲ ಅಂತಂದರೆ ರಿಕ್ವೈರ್ಮೆಂಟ್ಸ್ ನಾವು ಕಾಂಪ್ರಮೈಸ್ ಆಗ್ತೇವೆ. ಸೊ ಅದೇ ಸಿಚುವೇಶನ್ ಆಗ್ತದೆ. ಸೊ ಇದು ಇಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಚಾರ. ಇದು ಓವರಾಲ್ ಈ ಎಕ್ಸಾಂಪಲಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನೆಂದರೆ, ದಶೆ ವಿಚಾರ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಮದುವೆ ಆಗತ್ತಾ ಇಲ್ಲವಾ ಅಥವಾ ಡಿಲೇ ಯಾಕಾಗ್ತಾ ಇದೆ ಅಂತ ಪ್ರಶ್ನೆ ಬಂದಾಗ ಪ್ರೆಸೆಂಟ್ ವಿವಾಹಕ್ಕೆ ಸಂಬಂಧಪಟ್ಟ ದಶೆ ಏನಾದರೂ ನಡೀತಾ ಇದೆಯಾ ಅಂದರೆ, ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹದಶೆ, ಸಪ್ತಮ ಸ್ಥಾನಾಧಿಪತಿಯಾದಂಥ ಗ್ರಹದ ದಶೆ, ಸಪ್ತಮ ಕಾರಕನಾದಂಥ ಶುಕ್ರನ ದಶೆ ಆಗಲಿ, ಭುಕ್ತಿ ಆಗಲಿ, ಪ್ರತ್ಯಂತರ ಭುಕ್ತಿ ಆಗಲಿ, ಇವರು ಮೂರಲ್ಲಿ ಯಾವುದನ್ನು ನಡೀತಾ ಇದ್ದರೆ ಸಂಬಂಧಗಳು ಬರುತ್ತೆ, ಇಲ್ಲದ್ರೆ ಸಂಬಂಧಗಳು ಬರುವುದಿಲ್ಲ. ಹುಡ್ಕೋಬೇಕಾಗ್ತದೆ. ದಶೆ ಬಂದಿದೆ ಅಂದರೆ ಸ್ಮೂತಾಗಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ದಶೆ ಬರಲಿಲ್ಲ ಅಂದರೆ ನೀವು ಹುಡ್ಕೊಂಡು ಹೋಗಬೇಕಾಗ್ತದೆ. ಈಗ ಯಾರೋ ನಮಗೆ ಫೋನ್ ಮಾಡಿ ನಿಮ್ಮ ಮಗನಿಗೆ ಹುಡುಗಿನ ನೋಡಿ ಅಂದ್ಕೋತಾ ಇದ್ದೀವಿ, ನಿಮ್ಮ ಜಾತಕ ಕಳಿಸ್ರಿ ಅಂತ ಕೇಳೋದು ಹೇಗಿದೆ. ನಾವೇ ಮ್ಯಾಟ್ರಿಮೋನಿಯಲ್ ಸೈಟಲ್ಲೋ ಅಥವಾ ವಧೂವರ ಅನ್ವೇಷಣೆ ಕೇಂದ್ರದಲ್ಲೋ ಕೂತು ಹುಡುಗಿಯರನ್ನ ಹುಡ್ಕೋದು ಹೇಗಿದೆ, ಅದೇ ಬರಬೇಕಲ್ವ. ಸೊ ಈ ರೀತಿ ನಾವು ದಶೆಗಳಿಂದ ತಿಳ್ಕೊಳ್ತೇವೆ. ಇದು ಕೇವಲ ವಿವಾಹಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ, ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಇಷ್ಟೇ. ದಶೆ ಏನು ಹೇಳುತ್ತೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ದಶೆ ಅಂದರೆ ದಶಮ ಸ್ಥಾನದಲ್ಲಿರೋ ಗ್ರಹ ದಶೆ, ದಶಮಕಾರಕನಾದಂಥ ಶನಿ ದಶೆ ಅಥವಾ ಸೂರ್ಯದಶೆ, ದಶಮಾಧಿಪತಿಯಾದಂಥ ಗ್ರಹ ದಶೆಯಲ್ಲಿ ಉದ್ಯೋಗದ ಅಥವಾ ಬಿಸ್ನೆಸ್ ಅವಕಾಶಗಳು ನಿಮ್ಮ ಮುಂದೆ ಬರುತ್ತೆ. ನಿಮ್ಮ ಮುಂದೆ ಪರದೆ ಇರುತ್ತಲ್ವ, ಆ ಉದ್ಯೋಗ ಅವಕಾಶ ಅಂತಂಬುದು ಬರುತ್ತೆ. ಅದಿಲ್ಲ ಬೇರೆ ಯಾವುದೋ ಪರದೆ ಇತ್ತು ಅಂದ್ಕೊಳ್ಳಿ, ಉದ್ಯೋಗಕ್ಕೆ ಅನುಕೂಲ ಆಗಲ್ಲ. ನೀವು ಕಾಡಿನಲ್ಲಿ ಹಾಡು ಹೇಳಬೇಕು ಅಂತಂದಾಗ ನಿಮಗೆ ಸಭೆಗೆ ಸಂಬಂಧಪಟ್ಟದ ಸ್ಕ್ರೀನ್ ಬ್ಯಾಕ್ ಸೈಡ್ ಇತ್ತು ಅಂದ್ಕೊಳ್ಳಿ, ಹೇಗಿರುತ್ತೆ, ಆಡಾಗಿರಲ್ವ? ಸೇಮ್ ಅದೇ ಥರ ಆಡಾಗಿರುತ್ತೆ. ನಾವು ಉದ್ಯೋಗ ಪ್ರಯತ್ನ ಮಾಡ್ತಾ ಇರ್ತೇವೆ, ಯಾರು ಕೂಡ ಇಲ್ಲರಿ ನಾವು ಎಲ್ಲ ಇಂಟರ್ವ್ಯೂ ಮಾಡ್ತಾನೆ, ನಮಗೆ ನಮಗೆ ಬೇಕಾದ ನಾವು ಫೋನ್ ಮಾಡ್ತೇವೆ, ಕಾಯ್ತಾ ಕೂತಿರ್ಬೇಕು. ಕೊನೆಗೆ ಅವನು ಫೋನ್ ಮಾಡ್ತಾನೆ, ಆವಾಗ ನಮಗೆ ಇನ್ನೊಂದು ಯಾವುದೋ ಉದ್ಯೋಗ ಸಿಕ್ಕಿಬಿಟ್ಟಿರುತ್ತೆ. ಎಷ್ಟೋ ಸಲ ನೋಡಿ, ನಮಗೆ ಎಲ್ಲ ಅಪ್ಲೈ ಮಾಡ್ತೇವೆ, ಒಂದೂ ಬರಲ್ಲ. ಕೊನೆಗೆ ಒಂದು ಉದ್ಯೋಗ ಯಾವುದನ್ನು ಬಂತು, ಆಮೇಲೆ ಎಲ್ಲ ಬರುತ್ತೆ, ಅಯ್ಯೋ ನಾವು ಕೊಡ್ತೀವಿ ಅಂತ ಎಷ್ಟು ಕಡೆ ಸೇರ್ಲಿಕ್ಕಾಗ್ತದೆ. ಸೊ ಇದು ಕಷ್ಟ. ಉದ್ಯೋಗಕ್ಕೆ ಸಂಬಂಧಪಟ್ಟ ದಶೆ, ಅಂತರ್ದಶೆ, ಪ್ರತ್ಯಂತರ ದಶೆಯಲ್ಲಿ ಬಂದರೆ ಅವಕಾಶಗಳು ಬರುತ್ತೆ. ಉದ್ಯೋಗ ಸಿಗುತ್ತೋ ಇಲ್ವೋ ಅಂತಂಬುದು ದಶೆಗೆ ಸಂಬಂಧಪಟ್ಟದ್ದಲ್ಲ, ಊಹಿಸ್ತೀವಷ್ಟೇ. ಅವಕಾಶ ಬರಬೇಕು, ಫಸ್ಟ್ ಅವಕಾಶ ಬರ್ತಾ ಇದೆಯಾ, ಉದ್ಯೋಗಕ್ಕೆ ಅವಕಾಶ ಬರಬೇಕು. ಉದ್ಯೋಗ ಸಿಗಬೇಕಾದ್ರೆ ಮೊದಲು ಅವಕಾಶ ಬೇಕು. ಈಗ ಮಕ್ಕಳಾಗಬೇಕಾದ್ರೆ ಅವಕಾಶ ಏನು, ಮೊದಲು ಹೆಣ್ಣು ಗಂಡು ಆರೋಗ್ಯವಾಗಿರಬೇಕು, ಅದೇ ಅವಕಾಶ. ಮಕ್ಕಳೇನೋ ಬೇಕು ಅಂತಿರುತ್ತೆ, ಹೆಲ್ತ್ ಸರಿ ಇಲ್ಲದ್ರೆ, ಹೆಲ್ತ್ ಅಂತಂದರೆ ನಾವು ನಮ್ಮ ಹೊರಗಿನ ಹೆಲ್ತ್ ಅಲ್ಲ, ಅಸಲು ಒಳಗೆ ಒಂದು ಪಿಂಡ ಡೆವಲಪ್ ಆಗಿ ಮಗು ಆಗಬೇಕು ಅಂತಂದರೆ ಕೆಲವಿನ ಕಂಡೀಷನ್ಸ್ ಬೇಕು, ಅದು ಇರಬೇಕು. ಅದು ಆಪರ್ಚುನಿಟಿ ಅವಕಾಶ ಸಿಕ್ಕಿದ್ರೆ ಆಗ್ತದೆ, ಅದು ಅವಕಾಶವೇ ಇಲ್ಲ ಅಂದರೆ ಪ್ರತಿ ಒಳ್ಳೆ ಟೈಮ್ ಬಂತು, ಸಂತಾನಕ್ಕೆ ಯೋಗವಾದ ಒಳ್ಳೆ ಟೈಮ್ ಬಂತು ಅಂದ್ಕೊಳ್ಳಿ, ಸ್ತ್ರೀಯರಿಗೆ ಪ್ರತಿ ತಿಂಗಳು ಸಮ್ ಟೈಮಲ್ಲಿ ಎಗ್ ರಿಲೀಸ್ ಆಗ್ತದೆ, ಅಂಡರ್ ರಿಲೀಸ್ ಆಗ್ತದೆ. ಸೊ ಸಂತಾನಕ್ಕೆ ಅವಕಾಶ ಸಿಕ್ತು. ಆದರೆ ಆ ಸಮಯದಲ್ಲಿ ಇವರು ಸಂಭೋಗವನ್ನು ಮಾಡಬೇಕು. ಸಂಭೋಗ ಮಾಡದೇ ಇದ್ದರೆ ಮಕ್ಕಳಿಂದ ಆಗಬೇಕು. ಹುಡುಗಿ ಬೇರೆ ಬೇರೆ ಕಡೆ ಇದ್ದರು, ನಮಗೆ ಇವಾಗಲೇ ಬೇಡ, ನಾವು ಫಾರಿನ್ನಾಗಿದ್ದೇವೆ, ಇನ್ನೂ ಸ್ವಲ್ಪ ಕ್ಷಮಿಸಬೇಕು, ನಮಗೆ ಇವಾಗಲೇ ಮಕ್ಕಳು ಬೇಡ ಅಂತ ಅವ್ರು ಕಂಡೋಮ್ ಈ ಥರ ಯೂಸ್ ಮಾಡಿದರೆ ಸಂತಾನ ಇಲ್ಲಿಂದ ಆಗ್ತದೆ. ಬಟ್ ಅವಕಾಶ ಅಂತೂ ಭಗವಂತ ಕೊಡ್ತಾನೆ ಇರ್ತಾನೆ, ಪ್ರತಿ ತಿಂಗಳು ಸಂತಾನಕ್ಕೆ ಬೇಕಾದ್ರೆ ಕೊಡ್ತಾನೆ ಇರ್ತಾನೆ.
ತೀರಾ ಎಲ್ಲ ಆದಮೇಲೆ ಇಲ್ಲ ನಾವೆಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದೀವಿ, ಅಮೆರಿಕಾಗೆ ಬಂದಿದ್ದೇವೆ, ಇಲ್ಲಿ ಸಿಟಿಜನ್ಶಿಪ್ ಬೇಕು ನಮ್ಮ ಮಕ್ಕಳಿಗೆ ಅಂತ ನಾವು ಇಲ್ಲೇ ಮಕ್ಕಳು ಮಾಡ್ಕೊತೀವಿ ಅಂತಂದಾಗ ಆವಾಗ ದಶೆ ಹೊಟ್ಟೋಯ್ತು ಅಂದ್ಕೊಳ್ಳಿ. ಇವರು ಸಂಭೋಗವನ್ನು ಮಾಡ್ತಾ ಇರ್ತಾರೆ, ಆದರೆ ಎಗ್ ರಿಲೀಸ್ ಆಗೋದಿಲ್ಲ, ಹೆಲ್ತ್ ಬೇರೆ ಬೇರೆ ಕಾರಣಗಳಿಂದ ಡಿಲೇ ಆಗ್ತಾ ಹೋಗುತ್ತೆ. ಸೊ ದೇವರು ಕೊಳ್ಳೋದ್ರೆ ಏನು, ಫರ್ಟಿಲಿಟಿ ಸೆಂಟರ್ಸ್ ಇಲ್ವಾ, ಅವ್ರು ಕೊಡ್ತಾರೆ. ಸೊ ಇದು ಇವತ್ತಿನ ಸಿಚುವೇಶನ್, ಅದು ಸಂತಾನದ ವಿಚಾರ. ಅದೇ ರೀತಿ ವಿದ್ಯಾ ಅಷ್ಟೇ, ಓದಿಕೊಳ್ಳಬೇಕಾದ್ರೆ ಮೊದಲು ಏನು ಬೇಕು, ಒಳ್ಳೆ ಟೀಚರ್ ಇರಬೇಕು, ಒಳ್ಳೆ ಕಾಲೇಜು ಸ್ಕೂಲು ಇರಬೇಕು. ಇದು ಅವಕಾಶ. ಅವರಿದ್ದಷ್ಟು ಮಾತ್ರಕ್ಕೆ ನಮಗೆ ರ್ಯಾಂಕ್ ಬರುತ್ತೆ ಅಂತ ಅಂದ್ಕೋಬೇಡಿ. ಒಳ್ಳೆ ಕಾಲೇಜು, ಒಳ್ಳೆ ಫೇಮಸ್ ಕಾಲೇಜಲ್ಲಿ ಕೂಡ ದಡ್ಡ ಹುಡುಗರು ಇರ್ತಾರೆ, ಏನೂ ಬರಲ್ಲ, ಸುಮ್ಮನೆ ಎಂಜಾಯ್ ಮಾಡಲಿಕ್ಕೆ ಎಷ್ಟು ಜನ ಬರಲ್ಲ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ. ಅದೇ ರೀತಿ ಒಳ್ಳೆ ವಿದ್ಯಾಪೀಠಗಳಿಗೆ ಚೆನ್ನಾಗಿ ಓದ್ಕೋಬೇಕು ಅಂತಲೇ ಹುಡುಗರು ಬರ್ತಾರೆ, ಅದರಲ್ಲಿ ದಡ್ಡ ಹುಡುಗರು ಇರೋದಿಲ್ವಾ, ಇದ್ದೇ ಇರ್ತಾರೆ. ಬಟ್ ಅವಕಾಶ ತುಂಬ ಚೆನ್ನಾಗಿರುತ್ತೆ, ಉಪಯೋಗಿಸ್ಕೊಳ್ಳೋದು ಬಿಡೋದು ಆ ಹುಡುಗನ ಇಷ್ಟ. ಎಷ್ಟೋ ಜನ ಮನೆಗೆ ತಂದೆ ದೊಡ್ಡ ಪಂಡಿತನಾಗಿರ್ತಾನೆ, ತಂದೆ ದೊಡ್ಡ ಇಂಜಿನಿಯರು, ಸ್ಕಾಲರ್ ಆಗಿರ್ತಾನೆ, ಅವನ ಮಗ ತಂದೆ ಹತ್ರ ಕಲ್ತ್ಕೊಳ್ಳೋದಿಲ್ಲ, ಬೇರೆ ಎಲ್ಲೋ ಒದ್ದಾಡ್ತಾ ಟ್ಯೂಷನ್ಗೆ ಹೋಗ್ತಾ ಇರ್ತಾನೆ. ಈ ತಂದೆಗೆ ಮಗನಿಗೆ ಹೇಳಿಸ್ಕೊಳ್ಬೇಕು ಅಂತ ಪುರುಸೊತ್ತು ಇರೋದಿಲ್ಲ, ಅವನಿಗೆ ಕಲ್ತ್ಕೋಬೇಕು, ಅಪ್ಪನ ಕೇಳಬೇಕು ಅಂತ ಅವನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಎಷ್ಟು ಮನೆಗಳಲ್ಲಿ ಹೀಗಾಗ್ತಾ ಇಲ್ಲ? ಎಲ್ಲರ ಮನೆಗೂ ಎಲ್ಲರೂ ಓದ್ಕೊಂಡಿದ್ದೀವಲ್ಲ, ನಮ್ಮ ಓದಿಕೊಂಡಾಗ ನಮ್ಮ ಮಕ್ಕಳಿಗೆ ನಾವು ಪಾಠ ಹೇಳ್ಕೊಳ್ಳಾರ್ವಾ? ಇಲ್ಲ, ಬೇರೆ ನಾವು ಟ್ಯೂಷನ್ಗೆ ಕಳಿಸ್ತೇವೆ, ನಮ್ಮ ಮಕ್ಕಳನ್ನ ಉದ್ಧಾರ ಮಾಡಲಿಕ್ಕೆ ಬೇರೆಯವ್ರ ಮೇಲೆ ಆಧಾರ ಪಡ್ತೇವೆ, ನಾವು ಬೇರೆಯವ್ರನ್ನ ಉದ್ಧಾರ ಮಾಡಲಿಕ್ಕೆ ಹೊಸ ನಾವು ಉದ್ಯೋಗಗಳು ಮಾಡ್ತೇವೆ. ಇದು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇರುವಂಥ ಎಜುಕೇಷನ್ ಸಿಸ್ಟಮ್. ಸೊ ಹಾಗಾಗಿ ಅವಕಾಶಗಳೆಂಬುದು ಸಿಗತ್ತೆ ಅಂತಂಬುದು ಇಲ್ಲಿ ಫೈನಲ್ ಪಾಯಿಂಟ್. ಸೊ ಇಲ್ಲಿ ಒಂದು ಇದಕ್ಕೆ ಸಂಬಂಧ ನೆಕ್ಸ್ಟ್ ಉತ್ತರ ಭಾಗ, ಅವಕಾಶಗಳು ಬಂದಿದೆ, ಇನ್ನು ನೆಕ್ಸ್ಟ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಬೇಕಲ್ವ. ಸೊ ಅದನ್ನು ಗೋಚಾರ ಅಂತಂತೇವೆ. ಆ ಗೋಚಾರದ ನೆಕ್ಸ್ಟ್ ಪಾಠದಲ್ಲಿ ಮುಂದುವರಿಸೋಣ. ಇಲ್ಲಿ ನೀವು ತಿಳ್ಕೊಳ್ಬೇಕಾದೇನೆಂದರೆ, ಯಾವುದಕ್ಕೆ ಆಗಲಿ ಮೊದಲು ಅವಕಾಶ ಬರಬೇಕು, ಅವಕಾಶಕ್ಕೆ ಸಂಬಂಧಪಟ್ಟ ದಶ ಆಪರೇಟ್ ಆಗ್ತದೆ ಅಂತ ನೋಡಿ, ಆಗದೇ ಇದ್ದರೆ ಮುಂದೆ ಯಾವಾಗ ಆಪರೇಟ್ ಆಗುತ್ತೆ ಅಂತಂಬುದು ನೋಡಿ. ಸೊ ಇದು ಇವತ್ತಿನ ಪಾಠ. ಸೊ ಪಾಠದಲ್ಲಿ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಒಂದು 5 ನಿಮಿಷದ ಕಾಲ ಕೇಳ್ಬೋದು. ಯಾಕೆಂತಂದರೆ ನಮಗೆ 8:15 ಇನ್ನೊಂದು 10 to 15 ಮಿನಿಟ್ಸಲ್ಲಿ ಡಿಸ್ಕನೆಕ್ಟ್ ಆಗಿಬಿಡುತ್ತದೆ. ಹಿಂದೆ ಆಗ್ತಿದ್ದಿಲ್ಲ, ಬಟ್ ಯಾಕೋ ಇವಾಗೇ ಈ ಥರ ಆಗ್ತಿದೆ. ಸೊ ಹಾಗಾಗಿ ಇನ್ನು ನೀವು ಪ್ರಶ್ನೆಗಳೇನಾದ್ರು, ಇದು ಇನ್ನು ದಶೆಗಳು ಇವತ್ತು ಕೊನೆ ಮುಗಿಸ್ತಾ ಇದ್ದೀವಿ, ಆದ ಕಾರಣ ಈ ದಶೆಗೆ ಸಂಬಂಧಪಟ್ಟ ಪ್ರಶ್ನೆಗಳೇನಾದರೂ ಇದ್ದರೆ ಮೊದಲು ಯಾರಾದರೂ ಕೇಳಬಹುದು. 1 ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೇನೆ. ನಾನು ಅನ್ಮ್ಯೂಟ್ ಮಾಡಿದ್ದೇನೆ. ಈಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು.